ओम नमो भगवते वासुदेवाय। ओम नमो भगवते वासुदेवाय। ओम नमो भगवते वासुदेवाय। सच्चिदानन्दरूपाय विश्वोत्पत्त्यादिहेतवे तापत्रय विनाशाय श्रीकृष्णाय वयं नमः। यं प्रवजन्तमनोपेतमपेतकृत्यं द्वैपायनो विरह कातर आजुहाव पुत्रेति तन्मया तया तरवोऽभिनेदुः तं सर्वभूतहृदयं मुनिमानतोऽस्मि। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। जन्मादस्य यतोऽन्वयादितरतश्चात्रेष्वभिघ्नस्वराट् तेने ब्रह्महृदाय आदिकवये मुह्यन्ति यत्सूरयः। तेजो वारिमृदां यथा विनिमयो यत्र त्रिसर्गो मृषा दाम्ना स्वेना सदा निरस्तकुहकं सत्यं परं धीमहि। निगमकल्पतरोर्गलितं फलं शुकमुखादमृतद्रवसंयुतं पिबत भागवतं रसमालयं मुहुरहो रसिका भुवि भावुकाः। ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ 9ನೇ ಚಾಪ್ಟರ್ ನೋಡಿದ್ವಿ. ಅದರಲ್ಲಿ ಮೈತ್ರೇಯರು ವಿದುರನಿಗೆ ಭಗವಂತನಿಂದ ಭಾಗವತದ ಜ್ಞಾನವನ್ನ ಪಡ್ಕೊಂಡಂತಹ ಬ್ರಹ್ಮ ಭಗವಂತನ ಸ್ತುತಿ ಮಾಡಿ ಸೃಷ್ಟಿ ಕ್ರಿಯೆಗೆ ಮುಂದಾಗ್ತಾನೆ. ಮತ್ತೆ ಬ್ರಹ್ಮನಿಗೆ ಅವನ ಸ್ತುತಿಯಿಂದ ಸಂತುಷ್ಟನಾದ ಭಗವಂತ ನಿನಗೆ ಸೃಷ್ಟಿ ಮಾಡಬೇಕಾದಾಗ ಏನೇನು ಬೇಕೋ ಆ ಜ್ಞಾನವೆಲ್ಲ ಕೊಟ್ಟಾಗಿದೆ, ಆದ್ದರಿಂದ ಹೆಚ್ಚು ಚಿಂತೆ ಮಾಡದೆ ನಾನು ಕೊಟ್ಟಂತಹ ಜ್ಞಾನದಿಂದ ಹಿಂದಿನ ಕಲ್ಪದಲ್ಲಿ ಇದ್ದ ಹಾಗೆ ಈಗಲೂ ನೀನೇ ಅದೇ ರೀತಿ ಸೃಷ್ಟಿ ಕಾರ್ಯವನ್ನು ಮಾಡು ಅಂತ ಅವನಿಗೆ ಆಶೀರ್ವಾದವನ್ನ ಮಾಡ್ತಾನೆ. ಭಗವಂತನ ಒಂದು ಆಶೀರ್ವಾದದಿಂದ ಬ್ರಹ್ಮದೇವರು ಸೃಷ್ಟಿ ಕಾರ್ಯವನ್ನ ಶುರು ಮಾಡ್ತಾರೆ. 10ನೇ ಅಧ್ಯಾಯ. ಇಲ್ಲಿ ತನಕ ಭಗವಂತನ ಒಂದು ಆಶೀರ್ವಾದವನ್ನು ಪಡ್ಕೊಂಡಂತಹ ಬ್ರಹ್ಮ ಇಲ್ಲಿಂದ ಮುಂದೆ ಬ್ರಹ್ಮ ಸೃಷ್ಟಿಯ ಕಾರ್ಯಗಳು ಶುರುವಾಗತ್ತೆ. ಮೊದಲು ಬ್ರಹ್ಮ 10 ಬಗೆಯ ಸೃಷ್ಟಿಯನ್ನ ಮಾಡ್ತಾನೆ. ಅದು ಏನು ಅಂತ ನೋಡೋಣ. ಶ್ಲೋಕಗಳನ್ನ ನಾನು ಓದ್ಬಿಡ್ತೀನಿ, ಆಮೇಲೆ ಒಬ್ರು ಯಾರಾದ್ರೂ ಅದರ ಅಧ್ಯಾಯನ ಓದಿ. ಶ್ರೀ ಮೈತ್ರೇಯ ಉವಾಚ ಪದ್ಮಕೋಶಂ ತದಾವಿಶ್ಯಂ ಭಗವತ್ ಕರ್ಮಚೋದಿತಃ ಏಕಂ ವ್ಯಭಾಕ್ಷಿದ್ ಉರುಧಾ ತ್ರಿಧಾ ಭಾವ್ಯಂ ದ್ವಿಸಪ್ತದಾ. ಭಗವಂತನಿಂದ ಸೃಷ್ಟಿ ಕಾರ್ಯವನ್ನು ಮಾಡಲು ನೇಮಕಗೊಂಡಿದ್ದ ಬ್ರಹ್ಮದೇವರು ಆ ಕಮಲ ಕೋಶದಲ್ಲಿ ಪ್ರವೇಶಿಸಿ ಒಂದೊಂದನ್ನೇ ಭೂ ಭುವಃ ಸುವಹ ಎಂಬ 3 ಭಾಗಗಳನ್ನಾಗಿ ವಿಂಗಡಿಸಿದರು. ಆ ಕಮಲವು ಅತ್ಯಂತ ದೊಡ್ಡದಾಗಿತ್ತು. ಅದನ್ನು 14 ಲೋಕಗಳನ್ನಾಗಿ ಅಥವಾ ಅದಕ್ಕಿಂತಲೂ ಹೆಚ್ಚು ಲೋಕಗಳನ್ನಾಗಿ ವಿಭಾಗ ಮಾಡಬಹುದಾಗಿತ್ತು. ವಿಶ್ವಂ ವೈ ಬ್ರಹ್ಮ ತನ್ಮಾತ್ರ ಸಂಸ್ಥಿತಂ ವಿಷ್ಣು ಮಾಯೆಯ ಈಶ್ವರೇಣ ಪರಿಚ್ಛಿನ್ನಂ ಕಾಲೇನಾವ್ಯಕ್ತ ಮೂರ್ತಿನ. ಮೊದಲು ಈ ವಿಶ್ವವೆಲ್ಲವೂ ಭಗವಂತನ ಮಾಯೆಯಲ್ಲಿ ಲೀನವಾಗಿ ಬ್ರಹ್ಮ ರೂಪದಲ್ಲಿ ಇತ್ತು. ಅದನ್ನೇ ಅವ್ಯಕ್ತ ಮೂರ್ತಿಯಾದ ಕಾಲದ ಮೂಲಕ ಭಗವಂತನು ಪುನಃ ಪ್ರತ್ಯೇಕವಾಗಿ ಪ್ರಕಟಪಡಿಸಿದನು. ಈ ಅಧ್ಯಾಯಕ್ಕೆ ಇದೆರಡು ಶ್ಲೋಕಗಳನ್ನ ಭಾಗವತದಿಂದ ತಗೊಂಡು ಬರೆದು ಅದಕ್ಕೆ ಟ್ರಾನ್ಸ್ಲೇಷನ್ ಆಗಿದೆ. ಈಗ ಓದಿ ಯಾರಾದ್ರೂ 10ನೇ ಅಧ್ಯಾಯದ ವಿವರಣೆ. ಒಂದ್ ನಿಮಿಷ ಇರಿ ಪ್ರೇಮ, ಯಾವಾಗ್ಲೂ ನೀವು ಓದ್ತೀರಾ ಇಲ್ಲ ಕುಸುಮ ಓದ್ತಾರೆ? ಯಾಕೆ ಬೇರೆಯವ್ರು ಯಾರು ಓದಲ್ಲ ಅಂತ ಗೊತ್ತಾಗಲ್ಲ ನನಗೆ.
ಸವಿತಾ ಬುಕ್ ಇಲ್ವಾ ನಿಮ್ ಹತ್ರ? ನೀವ್ ಓದ್ಬೋದಲ್ಲ. ರಮ್ಯಾ ಓದ್ಬೋದಲ್ಲ. ಇಲ್ಲ ಮಾತಾಜಿ, ನನ್ನ ಹತ್ರ ಬುಕ್ ಇಲ್ಲ. ನಾನು ಅಮ್ಮನ್ ಮನೇಲಿದ್ದೀನಿ. ಒಂದ್ ನಿಮಿಷ ಇರಿ ರಮ್ಯಾ. ಏನಂದ್ರಿ ಸವಿತಾ? ಬುಕ್ ಇಲ್ಲ. ಬುಕ್ ಅಲ್ಲಿ ಮನೇಲಿದೆ. ನಾನು ಔಟ್ ಆಫ್ ಸ್ಟೇಷನ್ ಇದೀನಿ, ಅಮ್ಮನ್ ಮನೇಲಿದ್ದೀನಿ. ಹೌದಾ? ಅದರಿಂದ ಬುಕ್ ಇಲ್ಲ. ಆಯ್ತು ಆಯ್ತು, ಓದಿ ಪ್ರೇಮ. ಹಾಗಾದ್ರೆ ಮಾತಾಜಿ ನಂಗೊಂದು ಲಿಂಕ್ ಕಳ್ಸ್ಕೊಡ್ತೀರಾ? ನಿಮ್ PDF ಬೇಕಲ್ಲ. ನೀವ್ ಯಾವಾಗ ಬರ್ತೀರಾ ಚೈತ್ರ? ಸದ್ಯಕ್ಕಿಲ್ಲ ಮಾತಾಜಿ, ನೆಕ್ಸ್ಟ್ ಅದೇ ಜೂನ್ ಹಂಗೇನೇನೆ. ಹೌದಾ? ಮರ್ತೋಗುತ್ತೆ ತಡಿ, ನೋಡಿ ನಾನು ಅದು ಒಳಗಡೆ ಎಲ್ಲೋ ಇಟ್ಟಿರ್ತೀನಿ, ನೋಡಿ ಕಳಿಸ್ಬೇಕು ನಿಮ್ಗೆ. ಕಳಿಸ್ತೀನಿ ತಡಿ. ಸರಿ ಮಾತಾಜಿ, ಸರಿ. ಓದಿ ಪ್ರೇಮ. ಹರೇ ಕೃಷ್ಣ ಮಾತಾಜಿ. ಓಂ ನಮೋ ಭಗವತೆ ವಾಸುದೇವಾಯ. 10ನೇ ಅಧ್ಯಾಯದ ವಿವರಣೆ. ಶ್ರೀ ಮೈತ್ರೇಯರು ಹೇಳುತ್ತಾರೆ, ಇದರನ್ನೇ ಜನ್ಮರಹಿತನಾದ ಭಗವಾನ್ ಶ್ರೀಹರಿಯು ಹೇಳಿದಂತೆ ಬ್ರಹ್ಮದೇವರು ಆತ್ಮಭೂತನಾದ ಶ್ರೀ ನಾರಾಯಣನಲ್ಲಿ ತಮ್ಮ ಚಿತ್ತವನ್ನು ತೊಡಗಿಸಿ 100 ದಿವ್ಯ ವರ್ಷಗಳವರೆಗೆ ತಪಸ್ಸನ್ನು ಆಚರಿಸಿದರು. ಆಗ ಪ್ರಳಯ ಕಾಲದಲ್ಲಿ ವಾಯುವಿನ ಒಡೆತದಿಂದ ಅವರು ಕುಳಿತಿದ್ದ ಕಮಲ ಹಾಗೂ ಅವರ ಸುತ್ತಲೂ ಇದ್ದ ಜಲ ಅಲ್ಲಾಡುತ್ತಿರುವುದು ಅವರಿಗೆ ಗೋಚರಿಸಿತು. ಪ್ರಬಲವಾದ ತಪಸ್ಸಿನಿಂದ ಮತ್ತು ಹೃದಯದಲ್ಲಿ ಸ್ಥಿತವಾದ ಆತ್ಮಜ್ಞಾನದಿಂದ ಅವರ ವಿಜ್ಞಾನ ಮತ್ತು ಬಲವು ವೃದ್ಧಿಸಿತು. ಅವುಗಳ ಬಲದಿಂದ ಅವರು ಜಲರಾಶಿಯನ್ನು, ವಾಯುವನ್ನು ಕುಡಿದುಬಿಟ್ಟರು. ಮತ್ತೆ ತಾನು ಕುಳಿತಿದ್ದ ಆಕಾಶವ್ಯಾಪಿ ಮಹಾಕಮಲವನ್ನು ನೋಡಿ, ಇಂದಿನ ಕಲ್ಪದಲ್ಲಿ ಲೀನವಾದ ಲೋಕಗಳನ್ನು ನಾನು ಈ ಕಮಲದಿಂದಲೇ ಸೃಷ್ಟಿಸುವೆನು ಎಂದು ಯೋಚಿಸಿದರು. ಭಗವಂತನಿಂದ ಸೃಷ್ಟಿ ಕಾರ್ಯ ಮಾಡಲು ನೇಮಕಗೊಂಡಿದ್ದ ಬ್ರಹ್ಮದೇವರು ಕಮಲಕೋಶದಲ್ಲಿ ಪ್ರವೇಶಿಸಿ ಭೂಹು ಭುವ ಸುವ ಎಂಬ 3 ಭಾಗಗಳನ್ನಾಗಿ ವಿಂಗಡಿಸಿದರು. ಆ ಕಮಲವು ಅತ್ಯಂತ ದೊಡ್ಡದಾಗಿದ್ದು ಅದನ್ನು 14 ಲೋಕಗಳನ್ನಾಗಿ ವಿಭಾಗ ಮಾಡಬಹುದಾಗಿತ್ತು. ಜೀವಿಗಳ ಯೋಗಸ್ಥಾನವಾಗಿ ಇದೇ 3 ಲೋಕಗಳು ಶಾಸ್ತ್ರದಲ್ಲಿ ವರ್ಣಿತವಾಗಿದೆ. ನಿಷ್ಕಾಮ ಕರ್ಮ ಮಾಡುವವರಿಗಾದರೋ ಮಹಾ ತಪ ಜನ ಮತ್ತು ಸತ್ಯಲೋಕಗಳು ದೊರೆಯುತ್ತವೆ. ವಿದುರನು ಶ್ರೀಹರಿಯ ಕಾಲವೆಂಬ ಶಕ್ತಿಯ ಬಗ್ಗೆ ದಯವಿಟ್ಟು ವಿಸ್ತಾರವಾಗಿ ವರ್ಣಿಸಬೇಕೆಂದು ಕೇಳಿಕೊಂಡನು. ಮೈತ್ರೇಯರು ಆಗ ಹೇಳುತ್ತಾರೆ, ವಿಷಯಗಳು ರೂಪಾಂತರ ಹೊಂದುವುದೇ ಕಾಲದ ಆಕಾರವು. ಅದು ಸ್ವತಃ ನಿರ್ವಿಶೇಷವೂ ಅನಾದಿಯೂ ಅನಂತವೂ ಆಗಿದೆ. ಅದನ್ನೇ ನಿಮಿತ್ತವಾಗಿಸಿಕೊಂಡು ಭಗವಂತನು ಲೀಲಾಜಾಲವಾಗಿ ತನ್ನನ್ನೇ ಸೃಷ್ಟಿಯ ರೂಪದಲ್ಲಿ ಪ್ರಕಟಿಸಿಕೊಳ್ಳುವನು. ಈ ಜಗತ್ತು ಈಗಿರುವಂತೆ ಹಿಂದೆಯೂ ಇತ್ತು ಮತ್ತು ಮುಂದೆಯೂ ಹೀಗೆಯೇ ಇರುವುದು. ಈಗ ಈ 10 ಪ್ರಕಾರದ ಸೃಷ್ಟಿಯನ್ನು ವರ್ಣಿಸುತ್ತೇನೆ, ಕೇಳು. ಮೊದಲನೆಯದು ಮಹತ್ತತ್ವ ಸೃಷ್ಟಿ, 2ನೆಯ ಸೃಷ್ಟಿ ಅಹಂಕಾರದ್ದು, 3ನೆಯದು ಪಂಚಮಹಾಭೂತಗಳ ಸೃಷ್ಟಿ, 4ನೆಯದು ಇಂದ್ರಿಯಗಳ ಸೃಷ್ಟಿ, 5ನೆಯದು ಸಾತ್ವಿಕ ಅಹಂಕಾರದಿಂದ ಉತ್ಪನ್ನವಾದ ಇಂದ್ರಿಯಗಳ ಅಧಿಷ್ಠಾನ ದೇವತೆಗಳ ಸೃಷ್ಟಿ. ಮನಸ್ಸು ಇದೇ ಸೃಷ್ಟಿಯಲ್ಲಿ ಅಂತರ್ಗತವಾಗಿದೆ. ಆ ಅವಿದ್ಯೆಯು ಸೃಷ್ಟಿಯ 6ನೆಯದು. 7ನೆಯ ಸೃಷ್ಟಿ ವನಸ್ಪತಿಗಳು, ಔಷಧಿಗಳು, ಲತೆಗಳು, ಬಿದಿರುಗಳು. 8ನೆಯದು ಪಶು ಪಕ್ಷಿಗಳ ಸೃಷ್ಟಿ. ಈ ಸೃಷ್ಟಿಯಲ್ಲಿ 28 ಜಾತಿಯ ಪ್ರಾಣಿಗಳು ಜನಿಸಿದವು. ಇವುಗಳಿಗೆ ಇಂದು ನಾಳೆ ಎಂಬ ಕಾಲದ ಜ್ಞಾನವಿರುವುದಿಲ್ಲ. ತಮೋಗುಣದ ಹೆಚ್ಚಳದಿಂದಾಗಿ ಇವು ತಿಂದು ಕುಡಿಯುವುದು, ಮಲಗುವುದು, ಇಷ್ಟನ್ನೇ ತಿಳಿಯುವುದು. ಇವುಗಳಿಗೆ ಮೂಸಿ ನೋಡಿಯೇ ವಸ್ತುವಿನ ಜ್ಞಾನವಾಗುತ್ತದೆ. ಇವುಗಳ ಹೃದಯದಲ್ಲಿ ವಿಚಾರ ಶಕ್ತಿ ಅಥವಾ ದೂರದರ್ಶಿತ್ವ ಇರುವುದಿಲ್ಲ. ವಿದುರನೇ, 9ನೆಯ ಸೃಷ್ಟಿಯು ಮನುಷ್ಯರದ್ದು. ಇದು ಒಂದೇ ಪ್ರಕಾರದ್ದಾಗಿದೆ. ಇವರಲ್ಲಿ ಆಹಾರವು ಮೇಲಿನಿಂದ ಅಂದರೆ ಬಾಯಿಯಿಂದ ಕೆಳಕ್ಕೆ ಹರಿಯುತ್ತದೆ. ಮನುಷ್ಯರಲ್ಲಿ ರಜೋಗುಣವು ಪ್ರಧಾನವಾಗಿದ್ದು ಕರ್ಮಪಾರಾಯಣ ಮತ್ತು ದುಃಖರೂಪಿ ವಿಷಯಗಳಲ್ಲೇ ಸುಖವನ್ನು ಭಾವಿಸುವವರು. ದೇವತೆಗಳು, ಪಿತೃಗಳು, ಗಂಧರ್ವರು, ಅಪ್ಸರೆಯರು, ಯಕ್ಷ, ರಾಕ್ಷಸರು, ಕಿನ್ನ ಕಿಂಪುರುಷ, ಈ ರೀತಿಯ ಈ ಸೃಷ್ಟಿಯು 10ನೆಯ ಪ್ರಕಾರವಾಗಿದೆ. ಹೀಗೆ ಜಗತ್ಕರ್ತ ಬ್ರಹ್ಮ ದೇವರಿಂದ ರಚಿತವಾದ 10 ಬಗೆಯ ಸೃಷ್ಟಿಯನ್ನು ನಿನಗೆ ಹೇಳಿರುವೆ. ಇನ್ನು ಮುಂದೆ ನಾನು ವಂಶ ಮತ್ತು ಮನ್ವಂತರಾದಿಗಳನ್ನು ವರ್ಣಿಸುವೆನು. ಹೀಗೆ ಸೃಷ್ಟಿಕರ್ತನಾದ ಸತ್ಯ ಸಂಕಲ್ಪನಾದ ಶ್ರೀಹರಿಯೇ ಬ್ರಹ್ಮದೇವರ ರೂಪದಲ್ಲಿ ಪ್ರತಿಕಲ್ಪದ ಪ್ರಾರಂಭದಲ್ಲಿಯೂ ರಜೋಗುಣದಲ್ಲಿ ವ್ಯಾಪಿಸಲ್ಪಟ್ಟು ತಾನೇ ಜಗತ್ತು ರೂಪದಲ್ಲಿ ತನ್ನನ್ನೇ ಸೃಷ್ಟಿಸಿಕೊಳ್ಳುವನು. ಇಲ್ಲಿಗೆ ಭಾಗವತದ 3ನೇ ಸ್ಕಂದದ 10ನೇ ಅಧ್ಯಾಯವು ಮುಕ್ತಾಯವಾಯಿತು. ಓಂ ಶ್ರೀ ಕೃಷ್ಣ ಅರ್ಪಣಮಸ್ತು. ಹರೇ ಕೃಷ್ಣ ಮಾತಾಜಿ. ಮೈತ್ರೇಯರು ವಿದುರನಿಗೆ ಹೇಳ್ತಾರೆ, ಶ್ರೀಹರಿಯ ಆದೇಶದಂತೆ ಬ್ರಹ್ಮ
ಪರಮಾತ್ಮನಲ್ಲಿ ಮನಸ್ಸನ್ನ ಇಟ್ಕೊಂಡು ಮತ್ತೆ ತಪಸ್ಸನ್ನ ಮಾಡ್ತಾನೆ. ಮಾಡಿದಾಗ ಅವನು ಕೂತಿದ್ದಂತಹ ಕಮಲದ ಸುತ್ತ ಅಲ್ಲಾಡ್ತಾ ಇರೋ ಹಾಗೆ ಬ್ರಹ್ಮನಿಗೆ ಅನ್ಸತ್ತೆ. ಆದ್ರೆ ಅವನ ಪ್ರಬಲವಾದ ತಪಸ್ಸು ಮತ್ತು ಜ್ಞಾನದಿಂದ ಅವನ ಬಲ ತುಂಬಾ ವೃದ್ಧಿಯಾಗಿರುತ್ತೆ. ಈಗ ಮೊದ್ಲ ಹಾಗೆ ಅವನು ಹೆದರ್ಕೊಳ್ಳಲ್ಲ. ಮೊದಲನೇ ಸತಿ ಹುಟ್ಟು ಬಂದಾಗ ಎಲ್ಲಿಂದ ಬಂದೆ ಅಂತೆಲ್ಲ ಹುಡುಕಿರ್ತಾನಲ್ಲ, ಈಗ ಅವನಿಗೆ ಗೊತ್ತಾಗತ್ತೆ ಬ್ರಹ್ಮನಿಗೆ. ಆದ್ರಿಂದ ಅವನು ಸುತ್ತ ಇರೋ ಜಲರಾಶಿಯನ್ನು ವಾಯುವನ್ನು ತನ್ನ ತಪಸ್ಸಿನ ಬಲದಿಂದ ಕುಡಿದು ಬಿಡ್ತಾನೆ ಎಲ್ಲಾನು. ಆಮೇಲೆ ಆಕಾಶಕ್ಕೆ ಹರಡಿರುವಷ್ಟು ದೊಡ್ಡದಾಗಿರತ್ತೆ ಆ ಕಮಲ. ಅದನ್ನ ಯೋಚನೆ ಮಾಡ್ತಾನೆ, ಈಗ ನನಗೆ ತಪಸ್ಸಿನಿಂದ ಶಕ್ತಿ ಬಂದಿದೆ, ನಾನು ಮೊದಲಿನ ಹಾಗೆ ಹೋದ ಕಲ್ಪದಲ್ಲಿ ಇದ್ದ ಹಾಗೆ ಈಗಲೂ ಸೃಷ್ಟಿಯನ್ನು ಮಾಡ್ತೀನಿ ಅಂತ ಯೋಚನೆ ಮಾಡಿ ಬ್ರಹ್ಮ ಏನ್ ಮಾಡ್ತಾನೆ, ಕಮಲದಲ್ಲಿ ಪ್ರವೇಶ ಮಾಡ್ತಾನೆ. ಅದನ್ನ 3 ಭಾಗವಾಗಿ ಮಾಡ್ತಾನೆ. ಭೂ ಭುವಃ ಸುವಹ ಅಂದ್ರೆ ಭೂಮಿ, ಮಧ್ಯದಲ್ಲಿರ್ತಕ್ಕಂತಹ ಅಂತರಿಕ್ಷ, ಆಮೇಲೆ ಸ್ವರ್ಗಾದಿ ಲೋಕಗಳು, 3 ಭಾಗಗಳನ್ನಾಗಿ ಮಾಡ್ಕೋತಾನೆ ಅದನ್ನ. ಆದ್ರೆ ಆ ಕಮಲ ಎಷ್ಟು ದೊಡ್ಡದಿತ್ತು ಅಂದ್ರೆ ಅದರಲ್ಲಿ 3 ಭಾಗಗಳನ್ನಾಗಿ ಮಾಡ್ಕೊಂಡು 14 ಲೋಕಗಳನ್ನ ಮಾಡ್ತಾನೆ. ಕೆಳಗಡೆಯ ಲೋಕಗಳು, ಮೇಲ್ಗಡೆಯ ಲೋಕಗಳು, 14 ಲೋಕಗಳನ್ನಾಗಿ ಮಾಡ್ತಾನೆ. ಆಮೇಲೆ ಜೀವಿಗಳಿಗೆ ಅದರ ಯೋಗ್ಯತೆಗೆ ಅನುಸಾರವಾಗಿ, ಕರ್ಮ ಫಲಕ್ಕೆ ಅನುಸಾರವಾಗಿ ಅದನ್ನ ಆ ಲೋಕಗಳಲ್ಲಿ ಆ ಜೀವಿಗಳನ್ನ ಇಡ್ಬೇಕು. ಈಗ ಹೆಚ್ಚು ಪಾಪಗಳನ್ನ ಮಾಡಿದ್ರೆ ನರಕಾದಿ ಲೋಕಗಳು, ಪುಣ್ಯ ಮಾಡಿದ್ರೆ ಸ್ವರ್ಗಲೋಕ, ಮಿಶ್ರ ಇದ್ರೆ ಭೂಲೋಕ, ಈ ತರಹದ ಒಂದು ವ್ಯವಸ್ಥೆಯನ್ನ ಮಾಡ್ತಾನೆ. ಇದೇ 3 ಲೋಕಗಳು, ಭೂ ಭುವಃ ಸುವಹ 3 ಲೋಕಗಳು. ಆದ್ರೆ ಅದು ಆಕ್ಚುಲಿ 14 ಲೋಕಗಳು ಅಂತ ಎಲ್ಲಾ ಶಾಸ್ತ್ರದಲ್ಲೂ ಇದೇ ವರ್ಣಿತ ಆಗಿದೆ ಅಂತ ಹೇಳಿದೆ. ನಿಷ್ಕಾಮ ಕರ್ಮ ಮಾಡೋರ್ಗೆ, ಪುಣ್ಯದ ಕೆಲಸ ಮಾಡೋರ್ಗೆ ಉತ್ತಮ ಲೋಕಗಳು ಪ್ರಾಪ್ತಿಯಾಗತ್ತೆ. ಯಾವುದು? ಮಹಲೋಕ, ತಪಲೋಕ, ಜನಲೋಕ ಮತ್ತು ಸತ್ಯಲೋಕ. ಅದು ಸತ್ಯಲೋಕ ಬ್ರಹ್ಮ ಇರ್ತಕ್ಕಂತಹದ್ದು. ಮಹ ತಪ ಜನ ಸತ್ಯಲೋಕಗಳು. ಒಳ್ಳೆ ಕರ್ಮಗಳನ್ನ ಮಾಡಿ, ನಿಷ್ಕಾಮ ಕರ್ಮ, ಸ್ವಾರ್ಥವೇ ಇಲ್ಲದೆ ಕೆಲಸ ಮಾಡೋಂಥವ್ರಿಗೆ ಅಂತ ಉತ್ತಮ ಲೋಕಗಳು ಪ್ರಾಪ್ತಿಯಾಗತ್ತೆ. ಆ ಸತ್ಯಲೋಕದ ಜನ ಹೇಗಿರ್ತಾರೆ? ಅವ್ರಿಗೆ ಆಹಾರ ಬೇಡ, ನಿದ್ದೆ ಬೇಡ, ಅವ್ರಿಗೆ ಒಂದೇ ಒಂದು ಕೊರತೆ ಇರುತ್ತೆ. ಏನು? ಅಯ್ಯೋ, ಕೆಳಗಿನ ಲೋಕಗಳಲ್ಲಿ ಜನ ಇಷ್ಟು ಕಷ್ಟಪಡ್ತಾರಲ್ಲ ಅಂತ ಅವರ ಮೇಲೆ ಒಂದು ಕರುಣೆ ಇರುತ್ತಷ್ಟೇ. ಅದು ಬಿಟ್ಟು ಅವರಲ್ಲಿ ಯಾವುದೇ ವಿಧವಾದಂತಹ ದೇಹದ ಕಾಯಿಲೆಗಳಾಗ್ಲಿ ಅಥವಾ ಮನಸ್ಸಿಗೆ ತೊಂದರೆಗಳಾಗ್ಲಿ ಏನೂ ಇರಲ್ಲ ಅಲ್ಲಿ ಬ್ರಹ್ಮಲೋಕದಲ್ಲಿ. ಒಂದೇ ಅವರಿಗೆ ಕೊರತೆ, ಕೆಳಗಿನ ಲೋಕದ ಜನ ಅನಾವಶ್ಯಕವಾಗಿ ಕಷ್ಟ ಪಡೋದು ನೋಡಿ ಅವರಿಗೆ ದುಃಖ ಆಗತ್ತೆ. ಈ ರೀತಿಯಾಗಿ ಬ್ರಹ್ಮ ಸೃಷ್ಟಿ ಕ್ರಿಯೆಯನ್ನ ಆ ಕಮಲವನ್ನೇ ಇಟ್ಕೊಂಡು 14 ಲೋಕಗಳನ್ನಾಗಿ ಡಿವೈಡ್ ಮಾಡ್ತಾನೆ. ಅಷ್ಟು ದೊಡ್ಡದಾಗಿರುತ್ತೆ ಅದು. ಅಂದ್ರೆ ಅದಕ್ಕೆ ನಾವೇನ್ ಹೇಳಿದ್ದು, ಭಗವಂತನನ್ನ ಅವನೇ ನಿಮಿತ್ತ ಕಾರಣ, ಅವನೇ ಮೆಟೀರಿಯಲ್ ಕಾಸ್, ಅವನೇ ಇಂಟೆಲೆಕ್ಟ್, ಅವನೇ ನಿಮಿತ್ತ ಕಾರಣ. ಅಂದ್ರೆ ಅವನೇ ಎಲ್ಲವನ್ನು ಕೊಟ್ಟಿದ್ದು. ಈಗ ಕಮಲದ ಹೂ ಕೊಟ್ಟ ಅಲ್ವಾ, ಅದರ ಮೇಲೆ ಅಲ್ವಾ ಬ್ರಹ್ಮ ಕೂತಿದ್ದು. ಉಪಾದಾನ ಮತ್ತು ನಿಮಿತ್ತ ಕಾರಣ, ಅಭಿನ್ನ ಉಪಾದಾನ ನಿಮಿತ್ತ ಕಾರಣ. ಈಗ ಕೊಟ್ಟು ಜ್ಞಾನವನ್ನು ಕೊಟ್ಟ ಬ್ರಹ್ಮನಿಗೆ, ಅದು ಹೇಗೆ ಮಾಡ್ಬೇಕು ಅಂತ. ಈಗ ವಿದುರ ಕೇಳ್ತಾನೆ, ಕಾಲ ಅಂದ್ರೆ ಏನು? ಆಗ ಯಾಕೆಂದ್ರೆ ಪರಮಾತ್ಮ ಯೋಗ ನಿದ್ರೆಯಲ್ಲಿದ್ದಾಗ ಕಾಲವನ್ನು ಮಾತ್ರ ಎಚ್ಚರದಲ್ಲಿ ಇಟ್ಕೊಂಡಿದ್ದ ಅಂತ ಮೈತ್ರೇಯರು ಹೇಳಿರ್ತಾರೆ ಹಿಂದಿನ ಅಧ್ಯಾಯದಲ್ಲಿ. ಆದ್ರಿಂದ ಕಾಲ, ಟೈಮ್ ಅಂದ್ರೆ ಏನು ಅಂತ ಕೇಳ್ತಾನೆ. ಮೈತ್ರೇಯರು ಹೇಳ್ತಾರೆ, ಈಗ ಕಾಲ ತಾನು ಬದಲಾವಣೆ ಆಗಲ್ಲ, ಆದರೆ ಆ ಕಾಲದ ಒಂದು ಮಿತಿಯಲ್ಲಿ ವಸ್ತುಗಳು ರೂಪಾಂತರ ಆಗತ್ತೆ, ಮಾಡಿಫಿಕೇಶನ್ ಆಗತ್ತೆ. ಅದೇ ಕಾಲ. ಅಂದ್ರೆ ಏನರ್ಥ? ಈಗ ಒಂದು ಜಾಗದಲ್ಲಿ ನಾನು ನಿಂತ್ಕೊಂಡು ಪಾಯಿಂಟ್ ಎ ಅಂದ್ರೆ ಅಲ್ಲಿಂದ ಅಷ್ಟು ದೂರದ ತನಕ ಹೋಗ್ಬೇಕು. ಅಥವಾ ಉದಾಹರಣೆ ತಗೊಂಡ್ರೆ ಬೆಂಗಳೂರಿಂದ ಮೈಸೂರು, ಬೆಂಗಳೂರು ಎ ಅನ್ಕೊಂಡ್ರೆ ಪಾಯಿಂಟ್, ಮೈಸೂರು ಬಿ ಅನ್ಕೊಂಡ್ರೆ ಎ ಟು ಬಿ ಟ್ರಾವೆಲ್ ಆಗ್ತಾರಲ್ಲ, ಇಲ್ಲಿಂದ ಅಲ್ಲಿಗೆ ಹೋಗೋದು. ಅಥವಾ ಯಾವುದೇ ಒಂದು ವಸ್ತು ಮಾಡಿಫಿಕೇಶನ್ ಆಗೋದು. ಒಂದು ಸಣ್ಣ ಮಗು ದೊಡ್ಡವನಾಗೋದು,
ಬದಲಾವಣೆ ಆಗೋದು. ಚಿಕ್ಕದಾಗಿದ್ದ ಮಗು 15 ವರ್ಷಕ್ಕೆ ಇಷ್ಟು ದೊಡ್ಡವನಾಗ್ತಾನೆ. ಅದನ್ನ ಏನಂತ ಹೇಳ್ತೀವಿ? ಸಣ್ಣ ಮಗು ಒಬ್ಬ ಟೀನೇಜರ್ ಅಥವಾ ಹುಡುಗ ಆದ ಅಂತ ಅನ್ನಬೇಕಾದ್ರೆ 15 ವರ್ಷ ಅನ್ನೋದನ್ನ ಕಾಲದ ಹೆಸರಲ್ಲಿ ಹೇಳ್ತೀವಿ. ಟೈಮಲ್ಲಿ ಏನು ಬದಲಾವಣೆ ಇಲ್ಲ, ಚೇಂಜ್ಲೆಸ್ ಟೈಮಲ್ಲಿ ಈ ಪಾಯಿಂಟ್ ಇಂದ ಈ ಪಾಯಿಂಟ್ಗೆ ನಮ್ಮಲ್ಲಿ ಆಗ್ತಕ್ಕಂತಹ ಬದಲಾವಣೆಯನ್ನ ಟೈಮ್ ಅಂತಾರೆ. ಅದಕ್ಕೆ ಉದಾಹರಣೆ ಒಂದು ಮಗು ಅಂತಾನೆ ಹೇಳ್ಬೋದು. ಸಣ್ಣ ಮಗು ಹುಟ್ಟಿದೆ, ಒಂದು 10 ವರ್ಷ ಬಿಟ್ರೆ ಒಂದು 10 ವರ್ಷದ ಹುಡುಗ ಆಗಿದ್ದಾನೆ ಅಂದ್ರೆ ಆ ಸಣ್ಣ ಮಗು ಇದ್ದವನು ಅಷ್ಟೆತ್ತರದ ಹುಡುಗ ಆದ್ನಲ್ಲ, ಆ ಮಧ್ಯದ ಟೈಮ್ ಎಷ್ಟಿತ್ತು ಅದನ್ನ 10 ವರ್ಷ ಅಂತ ಕಾಲದಲ್ಲಿ ಹೇಳ್ತಾರೆ. ಕಾಲ ತನ್ನ ಪಾಡಿಗೆ ತಾನು ಅನಾದಿ ಅನಂತ ಬದಲಾವಣೆ ಇಲ್ದೇ ಇರ್ತಕ್ಕಂಥದ್ದು. ಅದು ಭಗವಂತನೇ. ಅದು ಕಾಲ ಅಂದ್ರೆ ಸೃಷ್ಟಿಯಲ್ಲಿ ಲೀಲಾಜಾಲವಾಗಿ ಯಾವುದೇ ಕಷ್ಟ ಇಲ್ಲದೆ ಅದನ್ನ ಪ್ರಕಟಪಡಿಸ್ತಾನೆ ಪರಮಾತ್ಮ. ಈ ಜಗತ್ತು ಈಗಿರುವಂತೆ ಹಿಂದೆನೂ ಇತ್ತು, ಮುಂದೆನೂ ಇರುತ್ತೆ. ಅಂತಹ ಜಗತ್ತಿನಲ್ಲಿ ಹಿಂದಿನ ಕಲ್ಪದಲ್ಲಿ ಮಾಡಿದಂತಹ ಸೃಷ್ಟಿಯನ್ನ ಬ್ರಹ್ಮದೇವರು ಏನೇನ್ ಸೃಷ್ಟಿ ಮಾಡಿದ್ರು ಅನ್ನೋದನ್ನ ಹೇಳ್ತಾನೆ ವಿದುರನಿಗೆ ಮೈತ್ರೇಯರು. ಮೊದಲನೆಯದಾಗಿ ಮಹತ್ತತ್ವದ ಸೃಷ್ಟಿ. ಮಹತ್ತತ್ವ ಅಂದ್ರೆ ಅವ್ಯಕ್ತ ಪ್ರಕೃತಿ. ಇನ್ನೂ ಅದು ಕ್ರಿಯೇಷನ್ ಸ್ಟಾರ್ಟ್ ಆದಾಗ ಆಗಿಲ್ಲ. ಅವ್ಯಕ್ತ ಟೋಟಲ್ ಮೆಟೀರಿಯಲ್ ಎನರ್ಜಿ, ಅದನ್ನ ಮಹತ್ತತ್ವ ಅಂತ ಅಂತಾರೆ. ಈಗ ವಿರಾಟ ರೂಪವನ್ನ, ಭಗವಂತನ ವಿರಾಟ ರೂಪವನ್ನ ಜಡ ಮತ್ತು ಚೈತನ್ಯ ಅಂತ ತಗೊಂಡ್ರೆ ಟೋಟಲ್ ಚೈತನ್ಯನ ವಿರಾಟ ರೂಪ ಅನ್ಬೋದು. ಹಾಗೆ ಟೋಟಲ್ ಮೆಟೀರಿಯಲ್ ಎನರ್ಜಿನ ಮಹತ್ತತ್ವ ಅಂತ ಅನ್ಬೋದು. ಎರಡನೆಯ ಸೃಷ್ಟಿ ಅಹಂಕಾರದ್ದು. ಆ ಮಹತ್ತತ್ವದಲ್ಲೇ ಬದಲಾವಣೆ ಆಗತ್ತೆ. ಅವಾಗ 3 ತರಹದ ಅಹಂಕಾರಗಳು, ಸಾತ್ವಿಕ, ರಾಜಸಿಕ ಮತ್ತು ತಾಮಸಿಕ ಅಹಂಕಾರಗಳ ಉತ್ಪತ್ತಿ ಆಗತ್ತೆ. ಮೂರನೆಯದಾಗಿ ಪಂಚಮಹಾಭೂತಗಳ ಸೃಷ್ಟಿಯಾಗತ್ತೆ. ಮೊದಲನೆಯದಾಗಿ ಮಹತ್ತತ್ವ, ಅದರಿಂದ ಅಹಂಕಾರ ತತ್ವ, ಅದರಿಂದ ಪಂಚಮಹಾಭೂತಗಳ ಸೃಷ್ಟಿ. ಇದು ಎಷ್ಟು ದೊಡ್ಡದಾಗಿದೆ ಅಂದ್ರೆ ನಾನು ಸಣ್ಣದ್ ಮಾಡಿ ಬರ್ದಿದ್ದೀವಿ ಭಾಗವತದಲ್ಲಿ. ಅದರಲ್ಲೂ ಪಂಚಮಹಾಭೂತಗಳ ಸೃಷ್ಟಿ ಆ ಅಹಂಕಾರದ ತಮೋಗುಣದ ಒಂದು ಬದಲಾವಣೆಯಿಂದ ಆಗತ್ತೆ. ನಾಲ್ಕನೆಯದು ಇಂದ್ರಿಯಗಳ ಸೃಷ್ಟಿ. ಪಂಚಮಹಾಭೂತಗಳು ಅಂದ್ರೆ ಗೊತ್ತು ಎಲ್ರಿಗೂ, ಆಕಾಶ, ಭೂಮಿ, ಗಾಳಿ, ನೀರು ಮತ್ತು ಬೆಂಕಿ. ನಾಲ್ಕನೆಯದು ಇಂದ್ರಿಯಗಳ ಸೃಷ್ಟಿ. ಇಂದ್ರಿಯಗಳು ಸೆನ್ಸ್ ಆರ್ಗನ್ಸ್, ಕಿವಿ, ಕಣ್ಣು, ಇದು ಅದು. ಆಮೇಲೆ ಐದನೆಯದು ಸಾತ್ವಿಕ ಅಹಂಕಾರದಿಂದ ಉತ್ಪನ್ನ ಆಗ್ತಕ್ಕಂತಹ ಆ ಇಂದ್ರಿಯಗಳ ಅಧಿಷ್ಠಾನ ದೇವತೆಗಳು. ಅಂದ್ರೆ ಈಗ ಕಣ್ಣಿಗೆ ಸೂರ್ಯ ಅಧಿಷ್ಠಾನ ದೇವತೆ, ಅದೆಲ್ಲ ಆ ದೇವತೆಗಳು ಮತ್ತು ಮನಸ್ಸು ಎಲ್ಲ ಉತ್ಪತ್ತಿ ಆಯ್ತು. ಅದು ಸಾತ್ವಿಕ ಅಹಂಕಾರದಿಂದ. ರಾಜಸಿಕ ಅಹಂಕಾರದಿಂದ ಕರ್ಮೇಂದ್ರಿಯ, ಜ್ಞಾನೇಂದ್ರಿಯಗಳು. ತಾಮಸಿಕ ಅಹಂಕಾರದಿಂದ ಪಂಚಮಹಾಭೂತಗಳು. ಅವಿದ್ಯೆ, ಇದು 6ನೇ ಸೃಷ್ಟಿ. ಅಜ್ಞಾನ ಅಂದ್ರೆ ಮಾಯೆ. 7ನೇ ಸೃಷ್ಟಿ ಮೊದಲನೇದಾಗಿ ಪ್ರಪಂಚದಲ್ಲಿ ಇದಿಷ್ಟು ಜಗತ್ತಿನ ಒಂದು ಪ್ರಾಕೃತಿಕ ಸೃಷ್ಟಿ. ಯಾವಾಗಲೂ ಜಗತ್ತಿನಲ್ಲಿ 2 ತರಹದ ಸೃಷ್ಟಿ ಇರುತ್ತೆ. ಒಂದು ಪ್ರಾಕೃತ ಸೃಷ್ಟಿ, ಇನ್ನೊಂದು ವೈಕೃತ ಸೃಷ್ಟಿ ಅಂತ. ಪ್ರಾಕೃತ ಸೃಷ್ಟಿ ಅಂದ್ರೆ ಈಗ ಇದ್ ಕಣ್ ಮುಂದೆ ಕಾಣ್ತಾ ಇರೋದಂತಹ ಜಗತ್ತು ಅಂದ್ರೆ ಮೇನ್ ಸ್ಟೇಜ್ ರೆಡಿ ಆಯ್ತು. ಪಂಚಮಹಾಭೂತಗಳು ಇಂದ ಜಗತ್ತಿನ ಸೃಷ್ಟಿ ಆಯ್ತು. ಈಗ ಜೀವರಾಶಿಗಳ ಸೃಷ್ಟಿ ಆಗತ್ತೆ. ಅದಕ್ಕೆ ವೈಕೃತ ಸೃಷ್ಟಿ ಅಂತಾರೆ. ಅದರಲ್ಲಿ 7ನೇದಾಗಿ ವನಸ್ಪತಿಗಳು, ಔಷಧಿಗಳು, ಲತೆಗಳು, ಬಿದಿರುಗಳು, ವೃಕ್ಷಗಳು, ಮರಗಳು, ಎಲ್ಲ ಪ್ಲಾಂಟ್ ಕಿಂಗ್ಡಮ್, ಅದು ಮೊದಲ ಸೃಷ್ಟಿ ಆಗಿದ್ದು. ಟೋಟಲ್ ಮೆಟೀರಿಯಲ್ ಎನರ್ಜಿಯಿಂದ ಅಹಂಕಾರ ತತ್ವ, ಅಹಂಕಾರದಿಂದ ಪಂಚಮಹಾಭೂತಗಳು, ಪಂಚಮಹಾಭೂತಗಳಿಂದ ಜ್ಞಾನೇಂದ್ರಿಯ, ಕರ್ಮೇಂದ್ರಿಯಗಳು, ಅದಕ್ಕೆ ಅಧಿಷ್ಠಾನ ದೇವತೆಗಳು, ಆಮೇಲೆ ಅವಿದ್ಯೆಯ ಸೃಷ್ಟಿ, ನಂತರ ವನಸ್ಪತಿಗಳು, ಔಷಧಿಗಳು, ಲತೆಗಳು, ಪ್ಲಾಂಟ್ ಕಿಂಗ್ಡಮ್. ಅದರ ನಂತರ 8ನೇಯದಾಗಿ ಪಶು ಪಕ್ಷಿಗಳ ಸೃಷ್ಟಿ ಆಯ್ತು. ಅದು ಎಷ್ಟಿತ್ತು?
28 ಜಾತಿಯ ಪ್ರಾಣಿ ಪಕ್ಷಿಗಳನ್ನ ಸೃಷ್ಟಿಯಾಯ್ತು. ಏನು ಪ್ರಾಣಿಗಳ ಇದರ ಈ ಒಂದು ಸೃಷ್ಟಿಯ ಒಂದು ವಿಶೇಷತೆ ಏನು, ಒಂದು ಸ್ಪೆಷಾಲಿಟಿ ಏನು? ಅದಕ್ಕೆ ಇವತ್ತು ನಾಳೆ ನೆನ್ನೆ ಅನ್ನೋ ಜ್ಞಾನ ಇರೋದಿಲ್ಲ ಪಕ್ಷಿ ಪ್ರಾಣಿಗಳಿಗೆ. ಅವುಗಳಲ್ಲಿ ತಮೋ ಗುಣ ಹೆಚ್ಚು ಇರುತ್ತೆ. ಅದು ಬರೀ ತಿನ್ನೋದು, ಕುಡಿಯೋದು, ಮಲಗೋದು ಇಷ್ಟೇ ಅದಕ್ಕೆ ಗೊತ್ತಾಗೋದು. ಅದು ಎಲ್ಲವನ್ನ ಮೂಸಿ ನೋಡೆ ಅಂದ್ರೆ ಗ್ರಾಣ ಶಕ್ತಿ ಅಂದ್ರೆ ಎಲ್ಲವನ್ನು ಸ್ಮೆಲ್ ಇಂದಾನೆ ಅದು ವಸ್ತುವಿನ ಜ್ಞಾನ ಉಂಟಾಗುತ್ತೆ ಅದಕ್ಕೆ. ನೋಡಿದಿರಲ್ವಾ ನಾಯಿ, ಎಲ್ಲ ಪ್ರಾಣಿಗಳು ಹಾಗೆ ವಸ್ತುವಿನ ಒಂದು ಸ್ಮೆಲ್ ಇಂದ ಅದಕ್ಕೆ ಅದರ ಈ ವಸ್ತು ಅಂತ ಜ್ಞಾನ ಉಂಟಾಗುತ್ತೆ ಅದಕ್ಕೆ. ಅವುಗಳಲ್ಲಿ ವಿಚಾರ ಶಕ್ತಿ ಅಥವಾ ದೂರದರ್ಶಿತ್ವ ಇರುವುದಿಲ್ಲ. ಪ್ರಾಣಿಗಳಲ್ಲಿ ಅದಕ್ಕೆ ದೂರದೃಷ್ಟಿ ಅಂದ್ರೆ ನಾಳೆಗೆ ಇವತ್ತೇನೋ ಆಹಾರ ಸಿಕ್ಕಿದೆ, ನಾಳೆಗೆ ಇಟ್ಕೊಳ್ಳೋಣ, ಹೋಗಿ ಫ್ರಿಡ್ಜ್ ಅಲ್ಲಿ ಇಟ್ಕೊಳ್ಳೋಣ ಇಲ್ಲ, ಅಥವಾ ಮಕ್ಳಿಗಿಡೋಣ, ಮೊಮ್ಮಕ್ಳಿಗಿಡೋಣ ಇಲ್ಲ, ನನ್ ಲೈಫ್ ಇವತ್ತು ಈ ಪ್ಲಾನು, ಇಷ್ಟು ಸೇವ್ ಮಾಡೋಣ, ನಾಳೆಗೆ ಇಷ್ಟು ಬೇಕಾಗತ್ತೆ ಇಲ್ಲ. ನಮ್ಮಂಗೆ ಶಾರ್ಟ್ ಟರ್ಮು ಲಾಂಗ್ ಟರ್ಮು ಪ್ಲಾನ್ಸ್ ಇರಲ್ಲ ಅದಕ್ಕೆ, ಯಾವ ಗೋಲ್ಸು ಇರಲ್ಲ ಅದಕ್ಕೆ. ಆಮೇಲೆ ದೂರದರ್ಶಿತ್ವ, ಒಂದು ಹುಲಿ ಒಂದು ಕಾಡೆಮ್ಮೆನೋ ಒಂದು ಜಿಂಕೆನೋ ನೋಡಿದ್ರೆ ನನ್ ಕೊಲ್ಲೋ ಬೇಡ್ವೋ, ನನ್ ಪಾಪ ಬರುತ್ತಾ, ನನಗೆ ಕರ್ಮ ಫಲ ಸಿಗತ್ತಾ, ಅದೆಲ್ಲ ಚಿಂತೆ ಇರೋದಿಲ್ಲ. ತನ್ನ ಒಂದು ಆಹಾರ ತನಗೆ ಸಿಕ್ಕ ತಕ್ಷಣ ತಿನ್ನತ್ತೆ, ತನ್ನ ಹೊಟ್ಟೆ ತುಂಬ ತಕ್ಷಣ ಅದನ್ನ ಬಿಟ್ಬಿಟ್ಟು ಹೊಟ್ಟೋಗತ್ತೆ. ಅಲ್ಲಿ ಬೇರೆ ಪ್ರಾಣಿಗಳು ಮತ್ತೆ ಅದನ್ನ ತಿಂದು ಮುಗಿಸುತ್ತೆ. ಅದಕ್ಕೆ ಧರ್ಮದ ವಿವೇಚನೆ ಇರೋದಿಲ್ಲ, ದೂರದರ್ಶಿತ್ವ ಇರೋದಿಲ್ಲ, ನಾಳೆ ಏನು ಅನ್ನೋ ಚಿಂತೆ ಮಾಡೋದಿಲ್ಲ. ಅದಕ್ಕೆ ಯಾವುದೇ ಗೋಲ್ಸ್ ಇಲ್ಲ, ಪ್ಲಾನ್ಸ್ ಇಲ್ಲ. ಅದಕ್ಕೆ ಅಷ್ಟೇ ನನಗಿವತ್ತು ಆಹಾರ. ಅದಕ್ಕೆ ಭಾಗವತ ಹೇಳುತ್ತೆ ಪ್ರಾಣಿಗಳಿಗೆ 4: ಆಹಾರ, ನಿದ್ರಾ, ಭಯ, ಮೈಥುನ. ಆಹಾರ ಅದು ಸದಾ ಫುಡ್, ಅನಿಮಲ್ ಇನ್ಸ್ಟಿಂಕ್ಟ್ ಅಂತಾರೆ ಅದಕ್ಕೆ. ಅದನ್ನ ನಾವು ಚಿಕ್ಕ ಮಕ್ಕಳಲ್ಲೂ ನೋಡ್ಬೋದು. ನೀವು ಅವ್ರಿಗೆ ಬೇಕಾಗಿದ್ದ ಹಾಲ್ನೋ ಏನಾದ್ರು ಹತ್ರ ತಗೊಂಡು ಹೋದ್ರೆ ಮಕ್ಳು ಹೇಗ್ ಮಾಡ್ತಾ ಇರ್ತಾರೆ, ಪ್ರಾಣಿಗಳು ಹಂಗೆ. ಅದಕ್ಕೆ ಆಹಾರ, ಸದಾ ಆಹಾರದ ಚಿಂತೆ ಅದಕ್ಕೆ. ಆಮೇಲೆ ಚೆನ್ನಾಗ್ ತಿನ್ನತ್ತೆ, ಚೆನ್ನಾಗ್ ಮಲ್ಕೊಳ್ಳುತ್ತೆ. ತಮೋ ಗುಣ ಹೆಚ್ಚಿರುತ್ತೆ ಅದರಲ್ಲಿ, ಧರ್ಮದ ವಿಚಾರ ಇಲ್ಲ ಅದರಲ್ಲಿ. ನೀನ್ ಹರೇ ಕೃಷ್ಣ ಹೇಳಪ್ಪ, ನೀನ್ ಸತ್ಸಂಗ ಅಟೆಂಡ್ ಮಾಡಪ್ಪ ಅವೆಲ್ಲ ಹೇಳಕ್ ಆಗಲ್ಲ. ಆಮೇಲೆ ಭಯ, ಅದಕ್ಕೆ ಅದೊಂದು ಪಾಪ ಪ್ರಾಣಿಗೆ ನಮ್ಮಂಗೆ ಮಕ್ಕಳಂಗೆ ಸ್ಕೂಲಿಗೆ ಹೋಗಂಗಿಲ್ಲ, ಓದೋಂಗಿಲ್ಲ, ಅದೆಲ್ಲ ಕಷ್ಟ ಇಲ್ಲ. ಆದ್ರೆ ಭಯ, ಯಾವಾಗ ನಾನು ಎಲ್ಲಿ ಮಲಗಿದ್ರೆ ಯಾವ ಪ್ರಾಣಿ ಬಂದು ನನ್ನನ್ನು ಅಟ್ಯಾಕ್ ಮಾಡುತ್ತೋ, ಯಾವಾಗ ನಾನು ಬೇರೆ ಪ್ರಾಣಿಗೆ ನನ್ನ ಜೀವ ಕೊಡ್ಬೇಕಾಗತ್ತೋ, ಅದು ಮರದ ಮೇಲಿದ್ರೂ ಬಿಡಲ್ಲ, ನೀರಲ್ಲಿದ್ರೂ ಬಿಡಲ್ಲ. ಜಗತ್ತು ಬಹಳ ಡೇಂಜರಸ್. ಅದು ಮರದ ಮೇಲೆ ಮಲಗಿದ್ರು, ಎಲ್ಲೋ ಒಂದ್ ಕಡೆ ಸೇಫ್ ಆಗಿದ್ರು ಬಹಳ ಹೆದರ್ಕೊಂಡೇ ಇರುತ್ತದು. ಭಯ, ಜೀವ ಉಳಿಸ್ಕೋಬೇಕು ಅನ್ನೋ ಭಯ ಪ್ರಾಣಿಗಳಿಗೆ. ಮತ್ತೆ ಮೈಥುನ, ಅದು ಸಂತಾನೋತ್ಪತ್ತಿ. ಇಷ್ಟೇ ಅದಕ್ಕೆ ಗೊತ್ತಾಗೋದು. ಧರ್ಮ ಇದು ಸರಿ, ಇದು ತಪ್ಪು, ಇದು ನಾನು ಹೀಗಿರ್ಬೇಕು, ನಂದು ಈ ತರ ಪ್ಲಾನ್ಸ್ ಇರ್ಬೇಕು. ಯಾವುದೇ ವಿಧವಾದಂತಹ ದೂರದರ್ಶಿತ್ವ ಅಂದ್ರೆ ಮುಂದಿನದು ಯೋಚನೆ ಮಾಡೋ ಶಕ್ತಿ ಅದಕ್ಕೆ ಇರಲ್ಲ. ನಾಳೆ ಏನು, ಇವತ್ತೇನು, ನೆನ್ನೆ ಏನು, ಅದೆಲ್ಲ ಏನು ಗೊತ್ತಾಗಲ್ಲ ಅದಕ್ಕೆ. ವಿಚಾರ ಶಕ್ತಿ ಇರೋದಿಲ್ಲ. ಭಾಗವತ ಎಷ್ಟು ಸೈಂಟಿಫಿಕ್ ಆಗಿ ಎಕ್ಸ್ಪ್ಲೇನ್ ಮಾಡುತ್ತೆ. ಒಂದೊಂದಕ್ಕೂ ಒಂದೊಂದು ಹೆಸರು ಸಹ ಕೊಟ್ಟಿದೆ. ನಾನು ತುಂಬಾ ಸಿಂಪಲ್ ಮಾಡಿ ಬರ್ದಿದ್ದೀನಿ ಇಲ್ಲಿ. ಎಷ್ಟೊಂದು ಚಾಪ್ಟರ್ಸ್ ಇದೆ ಇದ್ರ ಮೇಲೆ, ಈ ಸೃಷ್ಟಿ ಕ್ರಿಯೆ ಮೇಲೆ. ಅಂದ್ರೆ ಅದರಲ್ಲಿ ಎಲ್ಲ ಹಾರಿಜಾಂಟಲ್ ಆಗಿ ಇರುತ್ತಂತೆ. ಅಂದ್ರೆ ತಲೆ, ನೀವು ನೋಡಿದೀರಾ ಪ್ರಾಣಿಗಳನ್ನೆಲ್ಲ,
ತಲೆ, ಮತ್ತೆ ಅದರ ಹಾರ್ಟು, ಅದರ ಡೈಜೆಷನ್ ಎಲ್ಲ ಹಾರಿಜಾಂಟಲ್ ಆಗಿರುತ್ತೆ. 4 ಕಾಲಿರುತ್ತೆ. ಎಲ್ಲಾ ಆರ್ಗನ್ಸು ಅದಕ್ಕೆ ಅಷ್ಟೇ ಇಂಪಾರ್ಟೆಂಟ್. ಆದ್ರೆ ವಿದುರ 9ನೇ ಸೃಷ್ಟಿ ಮನುಷ್ಯ. ಇವನಿಗೆ ಮನುಷ್ಯನಿಗೆ ಯಾವ ತರ, ಅವನಿಗೆ ತಲೆ ಮೊದಲು, ಆಮೇಲೆ ಮಧ್ಯದಲ್ಲಿ ಹೃದಯ ಭಾಗ, ಡೈಜೆಷನ್, ಆಮೇಲೆ ಕೆಳಗಡೆ ಎಕ್ಸ್ಕ್ರೀಷನ್ ಭಾಗ. ಇದು ವರ್ಟಿಕಲ್ ಆಗಿದೆ ಮನುಷ್ಯನಲ್ಲಿ. ಆಮೇಲೆ ಇದು ಮೇಲ್ಗಡೆ ಇದಕ್ಕೆ ಹೆಚ್ಚು ಪ್ರಾಶಸ್ತ್ಯ. ಅಂದ್ರೆ ಯೋಚನೆ ಮಾಡ್ತಕ್ಕಂತಹ ತಲೆಗೆ ಫಸ್ಟ್, ನೆಕ್ಸ್ಟ್ ಭಾವನೆಗಳಿರ್ತಕ್ಕಂತಹ ಹೃದಯಕ್ಕೆ, ನೆಕ್ಸ್ಟ್ ಆಹಾರಕ್ಕೆ ಅದಕ್ಕಿಂತ ಕಮ್ಮಿ. ಈ ರೀತಿ ಮೇಲಿಂದ ಕೆಳಗ್ ತನಕ ಮನುಷ್ಯನಿಗಿದೆ. ಮನುಷ್ಯನಿಗೆ ಆಹಾರ ತಗೊಂಡಾಗ ಮೇಲಿಂದ, ಅಂದ್ರೆ ಬಾಯಿಯಿಂದ ತಗೊಂಡಾಗ ಮೇಲಿಂದ ಕೆಳಗಡೆ ಹೋಗುತ್ತೆ. ವರ್ಟಿಕಲ್ ಮನುಷ್ಯನ ಬಾಡಿ, ಮೇಲಿಂದ ಕೆಳಗಡೆ ಇಳಿಯುತ್ತೆ ಆಹಾರ. ಆಮೇಲೆ ಮನುಷ್ಯನಲ್ಲಿ ಹೆಚ್ಚು ತಲೆಗೆ ಮೊದಲು ಇಂಪಾರ್ಟೆನ್ಸ್, ಯೋಚನಾ ಶಕ್ತಿಗೆ. ಎರಡನೇದು ಹೃದಯಕ್ಕೆ, ಆಹಾರಕ್ಕೆ ಮೂರನೇದು. ಆದರೆ ಇದನ್ನ ನೀವು ಉಲ್ಟಾ ಮಾಡ್ಕೊಂಡ್ರೆ, ಮೊದಲು ಆಹಾರಕ್ಕೆ, ಭಾವನೆಗೆ, ಆಮೇಲೆ ತಲೆಗೆ, ಕೊನೆಗೆ ಅಂತಂದ್ರೆ ನಾವು ಪ್ರಾಣಿಗೂ ಏನು ವ್ಯತ್ಯಾಸ ಇಲ್ಲ. ಮನುಷ್ಯನಲ್ಲಿ ನಿನ್ನೆ ಏನಾಯ್ತು, ಇವತ್ತೇನಾಯ್ತು, ನಾಳೆ ಏನಾಗತ್ತೆ, ಆ ವಿಚಾರ ಶಕ್ತಿ ಇದೆ. ಇದು ಮಾಡ್ಬೇಕು, ಇದು ಮಾಡಬಾರ್ದು, ಇದು ಧರ್ಮ, ಇದು ಅಧರ್ಮ, ಒಬ್ಬರಿಗೆ ನೋಯಿಸಬಾರದು, ಒಬ್ಬರಿಗೆ ತೊಂದರೆ ಮಾಡಬಾರ್ದು, ಇದೆಲ್ಲ ವಿಚಾರ ಶಕ್ತಿ ಮನುಷ್ಯನಲ್ಲಿ ಇದೆ. ಮತ್ತೆ ಮನುಷ್ಯನಿಗೆ ಇನ್ನೊಂದು ಪಾಯಿಂಟ್ ಅನ್ನ ಇಲ್ಲಿ ಹೇಳಿದೆ ಭಾಗವತ. ರಜೋಗುಣ ಹೆಚ್ಚು, ರಜೋಗುಣ ಪ್ರಧಾನ. ಆದ್ದರಿಂದ ಕರ್ಮ ಪರಾಯಣರು ಮತ್ತು ದುಃಖ ರೂಪಿ ವಿಷಯಗಳಲ್ಲೇ ಸುಖವನ್ನು ಭಾವಿಸುವವರು. ಸಾಕ? ಮನುಷ್ಯನಲ್ಲಿ ರಜೋಗುಣ, ಪ್ರಾಣಿಗಳಲ್ಲಿ ತಮೋಗುಣ ಹೆಚ್ಚು, ಮನುಷ್ಯನಲ್ಲಿ ರಜೋಗುಣ ಹೆಚ್ಚು. ಒಂದು ಕಡೆ ಸುಮ್ನೆ ಕುತ್ಕೊಳ್ಳಕ್ಕೆ ಆಗಲ್ಲ. ಮನುಷ್ಯನ ಸ್ವಭಾವ ಹೇಗೆ ಅಂದ್ರೆ, ಸದಾ ಯಾವ್ದಕ್ಕಾರು ಒಂದ್ರ ಜೊತೆ ತನ್ನ ಸಂಬಂಧವನ್ನ ಹೆಣಿತಾ ಇರೋದು. ನಾನು ಅನ್ನೋಂತ ಒಂದು ಗೂಟ ಕಟ್ಕೊಂಡ್ಬಿಡೋದು. ನಾನ್ ಅದನ್ನ ನೋಡ್ದೆ, ಅವ್ರನ್ನ ಮಾತಾಡ್ಸ್ದೆ, ಅವ್ರ ಜೊತೆ ಸಂಬಂಧ. ಪ್ರತಿಯೊಂದಕ್ಕೂನು ಈಗ ಬಟ್ಟೆ ತೆಗೆದು 2 ಬಟ್ಟೆ ಹೊಲಿತಾ ಇರ್ತಾರಲ್ಲ, ಹಾಗೆ ಸಂಬಂಧಗಳನ್ನ ಬೆಸಿತಾ ಇರೋದು. ಯಾಕೆ? ರಜೋಗುಣ ಹೆಚ್ಚು. ಸುಮ್ನೆ ಕುತ್ಕೊಳಕ್ ಆಗಲ್ಲ, ಗಲಾಟೆ ಸ್ವಭಾವ. ಸಂಬಂಧಗಳನ್ನ ಬೆಳೆಸಿಯೋದು. ಆಹಾರವನ್ನ ಬಾಯಿಯಿಂದ ತಗೊಂಡು ಕೆಳಗಡೆ ತನಕ ಇಳಿಯತ್ತೆ. ನಂತರ ವರ್ಟಿಕಲ್ ಮನುಷ್ಯ, ಹಾರಿಜಾಂಟಲ್ ಅಲ್ಲ. ಆಮೇಲೆ ಮನುಷ್ಯನ ರಜೋಗುಣದ ಸ್ವಭಾವದಿಂದ ಒಂದ್ ಕಡೆ ಸುಮ್ನೆ ಕುತ್ಕೊಳ್ಳಕ್ಕೆ ಆಗಲ್ಲ ಮನುಷ್ಯನಿಗೆ. ಅದು ರಜೋಗುಣ ಬಿಡಲ್ಲ ಅವನನ್ನ. ಅದು ಮಾಡು, ಇದು ಮಾಡು ಅಂತ ಹೇಳ್ತಾ ಇರತ್ತೆ ಯಾವಾಗ್ಲೂ. ಸುಮ್ನೆ ಕುತ್ಕೊಳಕ್ ನಮ್ಗಾಗಲ್ಲ. ಯಾವಾಗ್ಲೂ ಯಾವ್ದ್ರ ಜೊತೆನಾರು ನಮ್ಮನ್ನ ನಾವು ಕನೆಕ್ಟ್ ಮಾಡ್ಕೋತಾ ಇರೋದು, ರಿಲೇಟ್ ಮಾಡ್ಕೋತಾ ಇರೋದು, ಗಲಾಟೆ ಮಾಡ್ತಾ ಇರೋದು. ಆಮೇಲೆ ಎಲ್ಲದಕ್ಕಿಂತ ದೊಡ್ಡದೇನು ಅಂದ್ರೆ ಕರ್ಮ ಪರಾಯಣರು ಮತ್ತು ದುಃಖ ರೂಪಿ ವಿಷಯಗಳಲ್ಲೇ ಸುಖವನ್ನು ಹುಡುಕುವವರು. ದುಃಖವನ್ನೇ ಸುಖ ಅಂತ ಭಾವಿಸೋದು. ದುಃಖ ಆದ್ರೆ ಅದರಲ್ಲಿ ಸುಖ ಇದೆ ಅಂತ ಅನ್ಕೊಳ್ಳೋದು. ಅಲ್ಲ, ನೀರು ಕುದಿತಾ ಇದೆ, ಕೈ ಇಡ್ಬೇಡಪ್ಪ, ಬೆಂದೋಗತ್ತೆ ಬೆರಳು ಅಂದ್ರೆ ಒಂದ್ಸತಿ ಸುಟ್ಕೊಂಡ್ರು, ಒಂದ್ಸತಿ ಸುಟ್ಕೊಂಡ್ರೆ ಓಕೆ ಬಿಡಿ, ಮಿಸ್ಟೇಕ್ ಆಯ್ತು, ಮತ್ತೆ ಇನ್ನೊಂದ್ಸತಿ ಕೈ ಇಡಬಾರ್ದಲ್ಲಿ. ಮತ್ತೆ 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 ಅಲ್ಲೇ ಕೈ ಇಡ್ತೀನಿ ನಾನು. ಅವಾಗ ಸರಿಯಾದ ಆಂಗಲ್ ಅಲ್ಲಿ ಬೆರಳು ಇಡ್ಲಿಲ್ಲ ಅನ್ಸತ್ತೆ, ಅದಕ್ಕೆ ಸುಟ್ಟೋಯ್ತು, ಈಗ ಇಡ್ತೀನಿ. ಏನು ಮಾಡಕ್ಕಾಗಲ್ಲ. ಅದಕ್ ಮೂರ್ಖತನ ಅಲ್ದೆ ಇನ್ನೇನು ಹೇಳಕ್ಕಾಗಲ್ಲ. ಬೇಡ
ಹೊರಗಿನ ವಸ್ತುಗಳ ಜೊತೆ ಸಂಬಂಧ ಜಾಸ್ತಿ ಮಾಡಬೇಡ, ದುಃಖ ಆಗತ್ತೆ, ಇಲ್ಲ ಅಂಟ್ಕೊಳ್ಳೋದು ಹೋಗಿ ಎಲ್ಲದಕ್ಕೂ. ಆದ್ರಿಂದ ಚೆನ್ನಾಗಿ ವಧೆ ತಿಂದು ಬರೋದು, ಮತ್ತೆ ಸ್ವಲ್ಪ ಅದು ಮರೆಯಕ್ಕಿಲ್ಲ, ಮತ್ತೆ ಮಾಡೋದು ಇನ್ನೊಂದ್ಸತಿ ಅದೇ ಕೆಲ್ಸನ. ದುಃಖದಲ್ಲಿ ಸುಖ ಇದೆ ಅಂತ ಭಾವಿಸೋದು, ಇದು ಮನುಷ್ಯನ ಸ್ವಭಾವ. ಇದು ಸೃಷ್ಟಿಯ ಕ್ರಿಯೆಯಲ್ಲೇ ಸೂಕ್ಷ್ಮ, ಮಧ್ಯ ಸೂಕ್ಷ್ಮ, ಅತಿ ಸೂಕ್ಷ್ಮ ಅಂತ ತಗೊಂಡಾಗ, ಸಾರಿ ಸೂಕ್ಷ್ಮ ಅಲ್ಲ, ಸ್ಥೂಲ, ಮಧ್ಯಮ, ಸೂಕ್ಷ್ಮ, ಅತಿ ಸೂಕ್ಷ್ಮ ಅಂತ ತಗೊಂಡ್ರೆ ದ ಗ್ರಾಸೆಸ್ಟ್ ಮೋಸ್ಟ್ ಸೂಕ್ಷ್ಮ ಸೃಷ್ಟಿಯಲ್ಲಿ ಮನುಷ್ಯ. 10ನೇ ಸೃಷ್ಟಿ ಏನು ಅಂದ್ರೆ ದೇವತೆಗಳು, ಗಂಧರ್ವರು, ಯಕ್ಷರು, ಕಿನ್ನರರು, ಕಿಂಪುರುಷರು, ಪಿತೃಗಳು. ಇದು ಬ್ರಹ್ಮನಿಂದ ಸೃಷ್ಟಿಯಾದ 10 ಪ್ರಕಾರದ ಸೃಷ್ಟಿಗಳು. ಅವ್ರು ಹೇಗಿರ್ತಾರೆ? ನಮ್ಮ ಹಾಗೆ ಇಷ್ಟು ಸ್ಪಷ್ಟವಾಗಿ ದೇಹ ಕಾಣಲ್ಲ ಅವ್ರದ್ದು. ನಮ್ದು ಸ್ಥೂಲ ದೇಹ, ಫಿಸಿಕಲ್ ಬಾಡಿ, ಗ್ರಾಸ್ ಬಾಡಿ ನಮ್ದು ಕಾಣತ್ತೆ. ಅವರದು ಮಧ್ಯಮ ಸೂಕ್ಷ್ಮ. ಒಬ್ಬೊಬ್ರು ಒಂದೊಂದ್ ಇರ್ತಾರೆ. ದೇವತೆಗಳು, ಗಂಧರ್ವರರು, ಅಪ್ಸರೆಯರು, ಕಿನ್ನರರು, ಕಿಂಪುರುಷರು, ಪಿತೃದೇವತೆಗಳು. ನಮ್ಮಷ್ಟು ಸ್ಥೂಲ ದೇಹ ಇರೋದಿಲ್ಲ ಅವ್ರದ್ದು. ಮಧ್ಯಮ ಸೂಕ್ಷ್ಮ, ಆ ಕಡೆ ಸೂಕ್ಷ್ಮನೂ ಅಲ್ಲ, ಈ ಕಡೆ ಸ್ಥೂಲನೂ ಅಲ್ಲ, ಹಾಗಿರುತ್ತೆ ಅವ್ರ ದೇಹಗಳು. ಪಿತೃದೇವತೆಗಳು. ಅತಿ ಸೂಕ್ಷ್ಮ ಯಾವುದು? ಅತಿ ಸೂಕ್ಷ್ಮ ಯಾವುದು? ಸ್ಥೂಲ ನಾವು, ದೇವತೆಗಳು ಅರ್ಧಂಬರ್ಧ ಸೂಕ್ಷ್ಮ. ಅತಿ ಸೂಕ್ಷ್ಮ ಯಾರು ಹೇಳಿ ನೋಡೋಣ? ಆತ್ಮ. ಆತ್ಮ, ಪರಮಾತ್ಮ ಮೋಸ್ಟ್ ಸಟ್ಲೆಸ್ಟ್. ಪರಮಾತ್ಮ ಅತಿ ಸೂಕ್ಷ್ಮ, ಅದಕ್ಕೆ ಕಾಣಲ್ಲ ಅವನು ನಮ್ಗೆ. ಈ ರೀತಿಯಾಗಿ 10 ಬಗೆಯ ಸೃಷ್ಟಿಗಳನ್ನ ಬ್ರಹ್ಮ ಮಾಡಿದ್ರು. ಅದು ಅಹಂಕಾರ ತತ್ವ ಅದೆಲ್ಲ ಬಿಟ್ಬಿಡಿ. ಜ್ಞಾನೇಂದ್ರಿಯ, ಕರ್ಮೇಂದ್ರಿಯ, ಪಂಚಮಹಾಭೂತಗಳು, ಜ್ಞಾನೇಂದ್ರಿಯ, ಕರ್ಮೇಂದ್ರಿಯ, ಅಧಿಷ್ಠಾನ ದೇವತೆಗಳು, ಮೊದಲು ಗಿಡ ಮರಗಳು, ಆಮೇಲೆ ಪ್ರಾಣಿ ಪಕ್ಷಿಗಳು, ಆಮೇಲೆ ಮನುಷ್ಯ, ಆಮೇಲೆ ದೇವತೆಗಳು. ಈ ರೀತಿಯಾಗಿ ಬ್ರಹ್ಮ ಆ ಲೋಕಕ್ಕೆ ತಕ್ಕಂತೆ ಜೀವಿಗಳನ್ನ, 10 ಬಗೆಯ ಜೀವಿಗಳನ್ನ ಸೃಷ್ಟಿ ಮಾಡ್ತಾನೆ. ಆ ಜೀವಿಗಳ ಜನ್ಮವಾಸನ, ಅದರ ಕರ್ಮ ಫಲದ ಅನುಗುಣವಾಗಿ ಒಂದೊಂದು ಜೀವವನ್ನ ಆ ಲೋಕದಲ್ಲಿ ಇಡ್ತಾನೆ. ಪರಮಾತ್ಮನಿಂದ ಆಜ್ಞೆ ಪಟ್ಕೊಂಡು ಅವನ ಇಷ್ಟದಂತೆ ಸೃಷ್ಟಿ ಮಾಡಿದ ಬ್ರಹ್ಮ ಮುಂದೆ ಮನ್ವಂತರಗಳು, ಮತ್ತೆ ಮನು ವಂಶದ ವರ್ಣನೆ, ಆಮೇಲೆ ಬ್ರಹ್ಮನ ಸೃಷ್ಟಿ ಯಾವ ರೀತಿ ನಡೀತು, ಯಾವ ರೀತಿ ಇಡೀ ಸೃಷ್ಟಿ ಜಗತ್ತನ್ನ ವ್ಯಾಪಿಸ್ತು ಅಂತ ಮುಂದೆ ಹೇಳ್ತೀನಿ ಅಂತ ಮೈತ್ರೇಯರು ಹೇಳಿದ್ರೆ, ಈ ವಿದುರ ನನಗೆ ಕಾಲದ ಬಗ್ಗೆ ಸ್ವಲ್ಪ ಹೇಳಿ, ಕಾಲದ ಬಗ್ಗೆ ಸ್ವಲ್ಪ ಹೇಳಿ ಅಂತ ಹೇಳ್ತಾನೆ. ಈ ಕಾಲದ ವಿಷಯ ಏನ್ ಮಾಡ್ತೀನಿ ಅಂತಂದ್ರೆ, ನಾನೇ ಓದ್ಬಿಡ್ತೀನಿ ಇದನ್ನ, ಯಾಕೆಂದ್ರೆ ಇದರಲ್ಲಿ ಅಷ್ಟು ಎಕ್ಸ್ಪ್ಲನೇಷನ್ ಏನು ಇಲ್ಲ ಈ ಚಾಪ್ಟರ್ ಅಲ್ಲಿ. ಅಂದ್ರೆ ಟೈಮ್ ಅಂದ್ರೆ ಏನು ಅಂತ. ತದ್ ಆಹೋರ್ ಅಕ್ಷರಂ ಬ್ರಹ್ಮ ಸರ್ವ ಕಾರಣ ಕಾರಣಂ ವಿಷ್ಣೋರ್ಧಾಮ ಪರಮಂ ಸಾಕ್ಷಾತ್ ಪುರುಷಸ್ಯ ಮಹಾತ್ಮನಃ. ಪರಮ ಪುರುಷನಾದ ಅಕ್ಷರ ಬ್ರಹ್ಮನೆನಿಸಿದ ಶ್ರೀಕೃಷ್ಣನು ಸಕಲ ಕಾರಣಗಳಿಗೆ ಮೂಲ ಕಾರಣನೆಂದು ಹೇಳಲಾಗಿದೆ. ಹೀಗೆ ವಿಷ್ಣುವಿನ ಪರಂಧಾಮವು ನಿಸ್ಸಂದೇಹವಾಗಿ ಶಾಶ್ವತವಾದದ್ದು ಹಾಗೂ ಅದು ಎಲ್ಲಾ ಪ್ರಕಟಿತ ರೂಪಗಳ ಮೂಲ ಕೇಂದ್ರವಾದ ಮಹಾವಿಷ್ಣುವಿನ ಶ್ರೇಷ್ಠ ಸ್ವರೂಪವಾಗಿದೆ. ಅಂದರೆ ಕಾಲಕ್ಕೆ ಅತೀತನಾದವನು ಪರಮಾತ್ಮ ಮಾತ್ರ ಅಂತ. ಓಂ ನಮೋ ಭಗವತೆ ವಾಸುದೇವಾಯ 11ನೇ ಅಧ್ಯಾಯದ ವಿವರಣೆ. ಶ್ರೀ ಮೈತ್ರೇಯರು ವಿದುರನಿಗೆ ಕಾಲದ ವಿಶೇಷ ಸ್ವರೂಪಗಳನ್ನು ವರ್ಣನೆ ಮಾಡ್ತಾರೆ.
ಮೊದಲನೆಯದಾದ ಪರಮಾಣು ಅತ್ಯಂತ ಸೂಕ್ಷ್ಮವಾದ ಅಂಶ. ಮತ್ತೆ ವಿಭಾಗ ಮಾಡಲು ಆಗದಿರುವ ಅತ್ಯಂತ ಸೂಕ್ಷ್ಮವಾದ ಈ ಪರಮಾಣುವಿನಿಂದ ಹಿಡಿದು 1 ವರ್ಷ ಅಥವಾ ಸಂವತ್ಸರದವರೆಗಿನ ವಿವಿಧ ಕಾಲಗಳ ಸ್ವರೂಪವನ್ನ ತಿಳಿಸ್ತಾರೆ. ಮನುಷ್ಯರ 1 ಮಾಸ ಅಥವಾ ತಿಂಗಳು ಪಿತೃಗಳಿಗೆ 1 ದಿನ ಆಗುತ್ತೆ. ಮನುಷ್ಯರ 1 ಸಂವತ್ಸರ ದೇವತೆಗಳಿಗೆ 1 ದಿವಸ ಆಗುತ್ತೆ. 2 ತಿಂಗಳಿಗೆ 1 ಋತು ಹಾಗೂ 6 ತಿಂಗಳಿಗೆ 1 ಆಯನ ಅಂತ ಕರೀತಾರೆ. ಆಯನಗಳಲ್ಲಿ ಉತ್ತರಾಯಣ ಮತ್ತು ದಕ್ಷಿಣಾಯನ ಎಂಬ 2 ಭೇದಗಳುಂಟು. ಮನುಷ್ಯರ 12 ತಿಂಗಳು 1 ವರ್ಷ. 100 ವರ್ಷ ಒಬ್ಬ ಮನುಷ್ಯನ ಆಯಸ್ಸು ಎಂದು ಹೇಳಲಾಗಿದೆ. ಅಲ್ಲಿದೆ ತಗೋ ವಿಜಯ, ಅಲ್ಲಿದೆ ನೋಡು, ಅಲ್ಲಿದೆ ತಗೋ, ಅಲ್ಲಿ ಆ ಕೃಷ್ಣನ ಹಿಂದೆ ಇದೆ ನೋಡಿ. ಆಗ ವಿದುರ ಕೇಳ್ತಾನೆ, ಮುನಿವರಿಯರೇ, ತಾವು ದೇವತೆಗಳ, ಪಿತೃಗಳ, ಮನುಷ್ಯರ ಆಯುಸ್ಸನ್ನು ವರ್ಣಿಸಿದಿರಿ. ಇನ್ನು 3 ಲೋಕದ ಹೊರಗಿದ್ದು ಸ್ವಲ್ಪ ಕಾಲಕ್ಕಿಂತಲೂ ಹೆಚ್ಚು ಕಾಲದವರಾದ ಜ್ಞಾನಿಗಳಾದ ಸನಕಾದಿ ಮುನಿಗಳ ಆಯಸ್ಸು ಎಷ್ಟು ಎಂದು ತಿಳಿಸಿರಿ. ಆಗ ಮೈತ್ರೇಯರು ಹೇಳುತ್ತಾರೆ, ಕೃತಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ ಎಂಬ 4 ಯುಗಗಳು. ಪ್ರತಿಯೊಂದು ಯುಗದಲ್ಲೂ ಒಂದು ವಿಶೇಷ ಧರ್ಮವನ್ನು ವಿಧಾನ ಮಾಡಲಾಗಿದೆ. ಕೃತಯುಗದ ಮನುಷ್ಯರಲ್ಲಿ ಧರ್ಮವು 4 ಪಾದಗಳಿಂದ ಕೂಡಿರುತ್ತದೆ. ಇತರ ಯುಗಗಳಲ್ಲಿ ಕ್ರಮವಾಗಿ ಅಧರ್ಮ ವೃದ್ಧಿ ಹೊಂದುವುದರಿಂದ ಧರ್ಮದ ಒಂದೊಂದು ಚರಣವು ಕ್ಷೀಣವಾಗುತ್ತದೆ. ಈ ತ್ರೈಲೋಕ್ಯದ ಹೊರಗೆ ಮಹರ್ಲೋಕದಿಂದ ಬ್ರಹ್ಮಲೋಕದವರೆಗೆ ಇರುವ ಲೋಕಗಳಲ್ಲಿ 1000 ಚತುರ್ಯುಗ, 1 ಹಗಲು ಮತ್ತು ಅಷ್ಟೇ ದೊಡ್ಡದಾದ ರಾತ್ರಿ ಇರುತ್ತದೆ. ಈ ರಾತ್ರಿ ಭಾಗದಲ್ಲಿ ಜಗತ್ಕರ್ತೃವಾದ ಬ್ರಹ್ಮದೇವರು ನಿದ್ರಿಸುತ್ತಾರೆ. ಆ ರಾತ್ರಿ ಮುಗಿಯುತ್ತಲೇ ಲೋಕದ ಕಲ್ಪವು ಪ್ರಾರಂಭವಾಗುತ್ತದೆ. ಅಂದರೆ ಬ್ರಹ್ಮದೇವರು ಮತ್ತೆ ಸೃಷ್ಟಿ ಪ್ರಾರಂಭಿಸುತ್ತಾರೆ. ಬ್ರಹ್ಮದೇವರ ದಿನ ಇರುವವರೆಗೆ ಇದೇ ಕ್ರಮ ನಡೆಯುತ್ತಾ ಇರುತ್ತದೆ. ಆ 1 ಕಲ್ಪದಲ್ಲಿ 14 ಮನುಗಳು ಆಗಿ ಹೋಗುತ್ತಾರೆ. ಪ್ರತಿಯೊಬ್ಬ ಮನುವು 71 ಚತುರ್ಯುಗಗಳವರೆಗೆ ಮತ್ತು ಸ್ವಲ್ಪ ಹೆಚ್ಚು ಕಾಲ ತನ್ನ ಅಧಿಕಾರ ನಡೆಸುತ್ತಾನೆ. ಪ್ರತಿಯೊಂದು ಮನ್ವಂತರದಲ್ಲಿಯೂ ಬೇರೆ ಬೇರೆ ಮನುವಂಶದ ರಾಜರು, ಸಪ್ತ ಋಷಿಗಳು, ದೇವತಾಗಣಗಳು, ಇಂದ್ರರು ಮತ್ತು ಗಂಧರ್ವಾದಿಗಳು ಒಟ್ಟಿಗೆ ಇದ್ದು ತಮ್ಮ ಅಧಿಕಾರವನ್ನು ಅನುಭವಿಸುತ್ತಾರೆ. ಇದು ಬ್ರಹ್ಮದೇವರ ದಿನಪ್ರತಿಯ ಸೃಷ್ಟಿಯ ವಿಚಾರ. ಇದರಲ್ಲಿಯೇ 3 ಲೋಕಗಳ ರಚನೆಯಾಗುವುದು. ಅದರಲ್ಲಿ ತಮ್ಮ ತಮ್ಮ ಕರ್ಮಾನುಸಾರ ಪಶು, ಪಕ್ಷಿ, ಮನುಷ್ಯ, ಪಿತೃಗಳು, ದೇವತೆಗಳು ಇವರ ಉತ್ಪತ್ತಿಯಾಗುತ್ತದೆ. ಈ ಮನ್ವಂತರಗಳಲ್ಲಿ ಭಗವಂತನು ಸತ್ವಗುಣಗಳನ್ನು ಆಶ್ರಯಿಸಿ ಮನುವೆ ಮುಂತಾದ ಮೂರ್ತಿಗಳ ಮೂಲಕ ಈ ವಿಶ್ವವನ್ನು ಪಾಲಿಸುತ್ತಾನೆ. ಕಾಲಕ್ರಮದಲ್ಲಿ ಹಗಲು ಮುಗಿದೊಡನೆ ಬ್ರಹ್ಮದೇವರು ತಮೋಗುಣದ ಸಂಪರ್ಕ ಹೊಂದಿ ಸೃಷ್ಟಿ ಕ್ರಿಯೆಯನ್ನು ಸ್ಥಗಿತಗೊಳಿಸಿ ವಿಶ್ರಾಂತಿ ಪಡೆಯುತ್ತಾರೆ. ಆಗಲೇ 3 ಲೋಕಗಳು ಆದಿಶೇಷನ ಬಾಯಿಯಿಂದ ಹೊರಗೆ ಬರುವ ಅಗ್ನಿರೂಪಿ ಭಗವಂತನ ಶಕ್ತಿಯಿಂದ ಸುಡಲು ತೊಡಗುವುದು. ಅದರ ಬೇಗೆಯನ್ನು ತಾಳಲಾರದೆ ಭೃಗುವೆ ಮುಂತಾದ ಮುನಿಗಳು ಮಹತ್ ಲೋಕದಿಂದ ಜನಲೋಕಕ್ಕೆ ಹೋಗಿಬಿಡುತ್ತಾರೆ. ಅಷ್ಟರಲ್ಲಿ ಸಪ್ತ ಸಮುದ್ರಗಳು ಪ್ರಳಯ ಕಾಲದ ಪ್ರಚಂಡ ಮಾರುತದಿಂದ ಉಕ್ಕೇರಿ ಮಹಾ ತರಂಗಗಳಿಂದ ಈ ತ್ರೈಲೋಕ್ಯವನ್ನು ಮುಳುಗಿಸಿ ಬಿಡುತ್ತದೆ. ಈ ಪ್ರಳಯ ಜಲಯದಲ್ಲಿ ಶ್ರೀ ಭಗವಂತನು ಯೋಗ ನಿದ್ರೆಯಲ್ಲಿ ಕಣ್ಣುಗಳನ್ನು ಮುಚ್ಚಿಕೊಂಡು ಪವಡಿಸುವನು. ಆ ಸಮಯದಲ್ಲಿ ಜನಲೋಕದಲ್ಲಿ ಮುನಿಗಳು ಆತನನ್ನು ಸ್ತುತಿಸುವರು. ಹೀಗೆ ಕಾಲಗತಿಗೆ ಒಳಪಟ್ಟಿರುವ ಇಂಥ ಹಗಲು ರಾತ್ರಿಗಳಿಂದಲೇ ಬ್ರಹ್ಮದೇವರ ಪೂರ್ಣ ಆಯುಸ್ಸಾಗುವ 100 ವರ್ಷಗಳು ಕಳೆದಂತಾಗುವುದು. ಬ್ರಹ್ಮದೇವರ ಆಯಸ್ಸಿನ ಅರ್ಧ ಭಾಗಕ್ಕೆ, ಅಂದರೆ 50 ವರ್ಷಗಳ ಕಾಲಕ್ಕೆ ಒಂದು ಪರಾರ್ಧವೆಂದು ಹೇಳುತ್ತಾರೆ. ಇಷ್ಟರವರೆಗೆ ಮೊದಲನೆಯ ಪರಾರ್ಧವು ಮುಗಿದು 2ನೆಯ ಪರಾರ್ಧವು ನಡೆಯುತ್ತಿದೆ. ಹಿಂದಿನ ಪರಾರ್ಧದ ಪ್ರಾರಂಭದಲ್ಲಿ ಮೊಟ್ಟ ಮೊದಲು ಬ್ರಾಹ್ಮವೆಂಬ ಮಹಾಕಲ್ಪವಿತ್ತು. ಅದರಲ್ಲೇ ಬ್ರಹ್ಮದೇವರ ಉತ್ಪತ್ತಿಯಾಗಿದ್ದು ಜ್ಞಾನಿಗಳು ಅವರನ್ನು ಶಬ್ದ ಬ್ರಹ್ಮವೆಂದು ಕರೆಯುತ್ತಾರೆ. ಅದೇ ಪರಾರ್ಧದ ಕಡೆಯ ಭಾಗದ ಕಲ್ಪವನ್ನು ಪಾದ್ಮಕಲ್ಪವೆನ್ನುತ್ತಾರೆ. ಇದರಲ್ಲಿ ಭಗವಂತನ ನಾಭಿ ಸರೋವರದಿಂದ ಸರ್ವ ಲೋಕಮಯ ಕಮಲವು ಪ್ರಕಟವಾಗಿತ್ತು. ಈಗ ನಡೆಯುತ್ತಿರುವ ಕಲ್ಪವನ್ನು 2ನೆಯ ಪರಾರ್ಧದ ಪ್ರಾರಂಭವೆಂದು ಹೇಳಲಾಗುತ್ತದೆ. ಇದರಲ್ಲಿ ಶ್ರೀ ಭಗವಂತನು ವರಾಹ ರೂಪವನ್ನು ಸ್ವೀಕರಿಸಿದ್ದರಿಂದ ಇದನ್ನು ವರಾಹ ಕಲ್ಪ ಎಂದು ಕರೆಯುತ್ತಾರೆ. ಈ 2 ಪರಾರ್ಧಗಳು ಅವ್ಯಕ್ತನು, ಅನಂತನು, ಅನಾದಿಯು, ವಿಶ್ವಾತ್ಮನೂ ಆಗಿರುವ ಶ್ರೀಹರಿಗೆ 1 ನಿಮಿಷ ಕಾಲ ಮಾತ್ರವಾಗುವುದು. ಪರಮಾಣುವಿನಿಂದ ಹಿಡಿದು 2 ಪರಾರ್ಧಗಳ ಕಾಲ ಪರ್ಯಂತ ಹಬ್ಬಿರುವ ಈ ಮಹಾಕಾಲವು ಸರ್ವ ಸಮರ್ಥವಾಗಿದ್ದರೂ
ಸರ್ವಾತ್ಮನಾಗಿರುವ ಶ್ರೀಹರಿಯ ಮೇಲೆ ಯಾವ ಅಧಿಕಾರವನ್ನು ನಡೆಸಲಾರದು. ದೇಹಾದಿಗಳಲ್ಲಿ ಅಭಿಮಾನ ಇಟ್ಟುಕೊಂಡಿರುವ ಜೀವಿಗಳ ಮೇಲೆ ಮಾತ್ರವೇ ಅದರ ಶಾಸನ ನಡೆಯುವುದು. ಇಂತಹ ಕೋಟಿ ಕೋಟಿ ಬ್ರಹ್ಮಾಂಡ ರಾಶಿಗಳು ಯಾರಲ್ಲಿ ಅಡಗಿದೆಯೋ, ಯಾರು ಎಲ್ಲದಕ್ಕೂ ಸಮಸ್ತ ಕಾರಣನಾಗಿರುವನೋ, ಅಕ್ಷರ ಬ್ರಹ್ಮನೆನಿಸಿರುವನೋ, ಆ ಪುರಾಣ ಪುರುಷನಾದ ಸಾಕ್ಷಾತ್ ಪರಮಾತ್ಮ ಶ್ರೀ ಮಹಾವಿಷ್ಣುವಿಗೆ ನನ್ನ ನಮಸ್ಕಾರಗಳು. ಇಲ್ಲಿ ಭಾಗವತದ 3ನೇ ಸ್ಕಂದದ 11ನೇ ಅಧ್ಯಾಯವು ಮುಕ್ತಾಯವಾಯಿತು. ತುಂಬಾ ಚೆನ್ನಾಗಿದೆ ಇದು. ಇಲ್ಲಿ ನಾನು ಸ್ವಲ್ಪ ಇದಾಗಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಮನ್ವಂತರ ಮತ್ತು ಕಾಲದ ವಿವರಣೆ. ಒಂದು ಕಲ್ಪ ಅಂದರೆ 14 ಮನ್ವಂತರಗಳು. ಒಂದು ಮನ್ವಂತರ ಅಂದರೆ 71 ಮಹಾಯುಗಗಳು. ಒಂದು ಮಹಾಯುಗ ಅಂದರೆ 4 ಯುಗಗಳು. ಒಂದು ಯುಗ ಅಂದರೆ 43,20,000 ವರ್ಷಗಳು. ಒಂದು ವರ್ಷ ಅಂದ್ರೆ 2 ಆಯಿನ. ಒಂದು ಆಯಿನ ಅಂದ್ರೆ 6 ತಿಂಗಳು. ಒಂದು ಋತು ಅಂದ್ರೆ 2 ತಿಂಗಳು. ಒಂದು ತಿಂಗಳು ಅಂದ್ರೆ 2 ಪಕ್ಷ. ಒಂದು ಪಕ್ಷ ಅಂದ್ರೆ 15 ದಿನ. ಒಂದು ಅಹೋರಾತ್ರಿ ಅಂದ್ರೆ 1 ದಿನ. ಒಂದು ಯಾಮ ಅಂದ್ರೆ 3 ಗಂಟೆಗಳು. ಒಂದು ಮುಹೂರ್ತ ಅಂದ್ರೆ 48 ನಿಮಿಷಗಳು. ಮುಹೂರ್ತ, ಮದುವೆಗಳ ಮುಹೂರ್ತ ನೋಡ್ತಾರಲ್ಲ, 48 ಮಿನಿಟ್ಸ್ ಅದು. ಒಂದು ನಾಡಿಕ ಅಂದ್ರೆ 24 ನಿಮಿಷಗಳು. ಒಂದು ವಿನಾಡಿ ಅಂದ್ರೆ 24 ಕ್ಷಣಗಳು. ಒಂದು ಪ್ರಾಣ ಅಂದರೆ 4 ಕ್ಷಣಗಳು. ಒಂದು ತ್ರುಟಿ ಅಂದ್ರೆ 29 ಮಿಲಿ ಕ್ಷಣಗಳು. ಇದು ನಾನು ತುಂಬಾ ಸಿಂಪಲ್ ಆಗಿ ಬರ್ದಿದ್ದೀನಿ. ಏನೋ ತುಂಬಾ ಇದಾಗಿದೆ ಮಾತಾಜಿ, ಎಷ್ಟೊಂದು ದೊಡ್ಡದೇನೋ ಹೇಳ್ತಾ ಇದ್ದೀರಾ ಅನ್ಕೋಬೇಡಿ. ನೀವು ತೆಗೆದು ನೋಡ್ಬೇಕು ಭಾಗವತದಲ್ಲಿ. ತ್ರಿಸುಟಿ, ಲವ, ಅಣು, ಪರಮಾಣು, ಅಣು, ತ್ರಿಸುಟಿ, ಲವ, ತುಂಬಾ ದೊಡ್ಡದಾಗಿದೆ ಅದು. ನಾನು ತುಂಬಾ ಸಿಂಪಲ್ ಮಾಡಿ ಬರ್ದಿದ್ದೀನಿ ಇದನ್ನ, ಕಾಲದ ಇದರ ವಿವರಣೆ, ಕಾಲದ ವಿವರಣೆ ನೋಡೋಣ. ಪರಮಾಣುವಿನಿಂದ ಹಿಡಿದು 1 ವರ್ಷ ಸಂವತ್ಸರವರೆಗೆ ವಿವಿಧ ಕಾಲಗಳನ್ನು ವಿವರಿಸುತ್ತಾರೆ ಅಂತ ಬರೆದು ಬಿಟ್ಟಿದ್ದೀನಿ ನಾನು, ಅಷ್ಟೇ ಒಂದೇ ಲೈನ್ ಅಲ್ಲಿ. ಅಲ್ಲಿ ತುಂಬಾ ದೊಡ್ಡದಾಗಿದೆ ಪುಸ್ತಕದಲ್ಲಿ. ಒಂದು ಸ್ವಲ್ಪ ಇವತ್ತು ಹೇಳ್ಬಿಟ್ಟು ನಿಲ್ಲಿಸ್ತೀನಿ ಇದನ್ನ, ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಕಂಟಿನ್ಯೂ ಮಾಡೋಣ. ನಮ್ಮ ಮನುಷ್ಯರಿಗೆ 1 ತಿಂಗಳಾಗತ್ತಲ್ಲ, ಅದು ಪಿತೃಗಳಿಗೆ 1 ದಿನ ಆಗತ್ತೆ. ನಮಗೆ 1 ದಿನ ಮನುಷ್ಯರ 1 ತಿಂಗಳು, ಪಿತೃಗಳಿಗೆ 1 ದಿನ, ಒಂದು ದಿನ ಅಷ್ಟೇ. ನಮ್ಮದು 1 ತಿಂಗಳಾದ್ರೆ ಮನುಷ್ಯರಿಗೆ 1 ವರ್ಷ ಆಗತ್ತಲ್ಲ, ಅದು ದೇವತೆಗಳಿಗೆ 1 ದಿವಸ. ನಮಗೆ ಇಲ್ಲಿ 1 ತಿಂಗಳಾದ್ರೆ ಪಿತೃಗಳಿಗೆ 1 ದಿನ, ನಮಗೆ ಇಲ್ಲಿ 1 ವರ್ಷ ಆದರೆ ದೇವತೆಗಳಿಗೆ 1 ದಿವಸ. ಇಲ್ಲಿ 2 ತಿಂಗಳಿಗೆ ಒಂದಕ್ಕೆ ನಾವೇನ್ ಹೇಳ್ತೀವಿ, ಋತು ಅಂತೀವಿ. ಶಿಶಿರ ಋತು, ಗ್ರೀಷ್ಮ ಋತು ಹೇಳ್ತೀವಲ್ವಾ, ವಸಂತ ಋತು. ಋತು ಅಂದ್ರೆ 2 ತಿಂಗಳಿಗೆ 1 ಋತು. 6 ತಿಂಗಳಿಗೆ 1 ಆಯಣ ಅಂತೀವಿ. ದಕ್ಷಿಣಾಯನ, ಉತ್ತರಾಯಣ. ಜೂನ್ ಇಂದ ಡಿಸೆಂಬರ್ ತನಕ ದಕ್ಷಿಣಾಯನ, ಜನವರಿ 14ರಿಂದ ಜೂನ್ ಮಧ್ಯದ ಭಾಗದ ತನಕ ಉತ್ತರಾಯಣ. ಉತ್ತರಾಯಣ ದೇವತೆಗಳಿಗೆ ಹಗಲು, ದಕ್ಷಿಣಾಯನ ದೇವತೆಗಳಿಗೆ ರಾತ್ರಿ. ಮನುಷ್ಯರಲ್ಲಿ 12 ತಿಂಗಳಿಗೆ 1 ವರ್ಷ. 100 ವರ್ಷ ಒಬ್ಬ ಮನುಷ್ಯನ ಆಯುಸ್ಸು ಅಂತ ಅಂದಾಜಲ್ಲಿ ಹೇಳಲಾಗಿದೆ. ಇಷ್ಟ ಅರ್ಥ ಆಯ್ತಲ್ವಾ? ಈ ಮನುಷ್ಯ ಲೋಕದ ಎಲ್ಲರಿಗೂ ಗೊತ್ತಾಗತ್ತಲ್ವಾ? ಗೊತ್ತಾಯ್ತಲ್ವಾ ಇದು? ಮ್ಯೂಟ್ ಮಾಡಿಮ್ಮ, ಯಾರಿದು? ಮ್ಯೂಟ್ ಮಾಡಿ. ರಮ್ಯಾ ಮ್ಯೂಟ್ ಮಾಡಮ್ಮ ಇವ್ರದ್ದು. ಮನುಷ್ಯ ಲೋಕದ ಎಲ್ರಿಗೂ ಗೊತ್ತಾಗತ್ತೆ, ಆದ್ರೆ ದೇವತೆಗಳದ್ದು ಹೇಳಿ, ಸ್ವಲ್ಪ ಪಿತೃಗಳದ್ದು ಹೇಳಿ. ಮನುಷ್ಯರ, ದೇವತೆಗಳ, ಪಿತೃಗಳ ಆಯುಸ್ಸೆಲ್ಲ ವರ್ಣನೆ ಮಾಡಿದ್ರಿ, ಆದ್ರೆ 3 ಲೋಕದ ಹೊರಗಿದ್ದು
ಜ್ಞಾನಿಗಳಾದ ಸನಕಾದಿ ಮುನಿಗಳು ಅವರ ಆಯುಸ್ಸೆಷ್ಟು ಅಂತ ಕೇಳ್ತಾನೆ ವಿದುರ. ಆಗ ಮೈತ್ರೇಯರು ಹೇಳ್ತಾರೆ 4 ಯುಗಗಳಿದೆ. ಕೃತಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ. ಪ್ರತಿಯೊಂದು ಯುಗಕ್ಕೂ ಒಂದೊಂದು ಯುಗ ಧರ್ಮ ಇದೆ, ವಿಶೇಷ ಧರ್ಮ. ಸತ್ಯುಗ ಅಥವಾ ಕೃತಯುಗದ ಧರ್ಮ ಏನು? ಯಾರಿಗ್ ಗೊತ್ತು? ಕೃತಯುಗದ ಧರ್ಮ ಏನು? ಆ ಯುಗದಲ್ಲಿ ಧರ್ಮ 4 ಪಾದಗಳಲ್ಲೂ ಇರುತ್ತೆ. ಆಗ ಧರ್ಮ ಜಪ ಮಾಡೋದು ಇಲ್ಲ, ಜಪ ಅಲ್ಲ. ಕೃತಯುಗದಲ್ಲಿ ಏನು? 4 ಪಾದಗಳು ಧರ್ಮ ಹೆಚ್ಚಾಗುತ್ತೆ. ಅವಾಗ ಎಲ್ಲರ ಮನಸ್ಸು ಶುದ್ಧವಾಗುತ್ತೆ. ಏನು ಕೃತಯುಗದ ಲಕ್ಷಣ? ಕೃತಯುಗದ ಲಕ್ಷಣ ಏನು? ಮತ್ತು ನಿಷ್ಠೆ ಮಾತಾಜಿ. ಸರಿ, ಏನ್ ಮಾಡ್ತಾರ ಅವಾಗ? ಸುಳ್ಳು ಹೇಳಲ್ಲ ಮಾತಾಜಿ, ಸತ್ಯ ಸರಿ ಧ್ಯಾನ ಸರ್. ಮಾಡೋದು, ಪೂಜೆ ಮಾಡೋದು, ಸತ್ಯ ಮಾಡೋದು. ಅಲ್ಲಲ್ಲ, ಕೃತಯುಗದಲ್ಲಿ ಜನ ತಪಸ್ಸು ಮಾಡ್ತಾರೆ. ಯಾಕೆಂದ್ರೆ ಮನಸ್ಸು ಶುದ್ಧ ಇರೋದ್ರಿಂದ ತಪಸ್ಸು ಮಾಡಕ್ಕೆ ಸುಲಭ ಆಗತ್ತೆ ಅವಾಗ. ಎರಡನೇದು ತ್ರೇತಾಯುಗ. ತ್ರೇತಾಯುಗದಲ್ಲಿ ಏನು? ಸ್ವಲ್ಪ ಧರ್ಮ ಕಮ್ಮಿಯಾಗಿ ಅಧರ್ಮ ಜಾಸ್ತಿ ಆಗತ್ತೆ. ಅವಾಗೇನು? ಯಜ್ಞ ಯಾಗ, ತಪಸ್ಸಿಗೆ ಕುತ್ಕೊಳ್ಳಕ್ಕೆ ಮನಸ್ಸಿಗೆ ಸ್ವಲ್ಪ ರಜೋಗುಣ ಹೆಚ್ಚಾಗತ್ತೆ. ಆಗಲ್ಲ, ಅದರಿಂದ ಯಜ್ಞ ಯಾಗಗಳನ್ನ ಮಾಡ್ತಾರೆ ತ್ರೇತಾಯುಗದಲ್ಲಿ. ದ್ವಾಪರ ಯುಗದಲ್ಲಿ ಇನ್ನೂ ಕಮ್ಮಿ ಆಗತ್ತೆ. ಹಾಗೇನು? ದೇವತಾ ಅರ್ಚನೆ, ಪೂಜೆ, ತುಂಬಾ ಡೀಟೇಲ್ ಆಗಿ ದೇವ್ರ ಪೂಜೆ ಮಾಡ್ತಾರೆ. 4ನೇದು ಕಲಿಯುಗ. ಅಲ್ಲಿ ಧರ್ಮದ ಅವನತಿ ಜಾಸ್ತಿ ಆಗಿರುತ್ತೆ. ಮೊದಲ 3 ಇದರಿಂದ ಧರ್ಮ ಕಮ್ಮಿ ಆಗ್ತಾ ಬಂದಿರುತ್ತೆ. ಕಲಿಯುಗದಲ್ಲಿ ತಪಸ್ ಮಾಡಕ್ಕಾಗಲ್ಲ, ಯಜ್ಞ ಯಾಗಗಳನ್ನ ಮಾಡಕ್ಕಾಗಲ್ಲ, ತುಂಬಾ ಡೀಟೇಲ್ ಆಗಿ ದೇವ್ರ ಪೂಜೆ ಮಾಡಕ್ಕಾಗಲ್ಲ. ಕಲಿಯುಗದ ಜನಕ್ಕೆ ನಾಮಸ್ಮರಣೆ. ಆ 3 ಯುಗಗಳಲ್ಲಿ ಏನು ಫಲ ಕೊಡುತ್ತೋ, ತಪಸ್ಸಿನಿಂದ, ಯಜ್ಞ ಯಾಗದಿಂದ, ದೇವತಾ ಅರ್ಚನೆಯಿಂದ, ಕಲಿಯುಗದಲ್ಲಿ ನಾಮಸ್ಮರಣೆ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಅದೇ ಫಲ ಸಿಗತ್ತೆ. ಯಾಕೆಂದ್ರೆ ಕಲಿಯುಗದ ಜನಗಳಲ್ಲಿ ಶಕ್ತಿ ಇಲ್ಲ ತಪಸ್ ಮಾಡೋದಿಕ್ಕೆ, ಯಜ್ಞ ಯಾಗಗಳನ್ನ ಮಾಡಕ್ ಆಗಲ್ಲ, ಡೀಟೇಲ್ ಆಗಿ ದೇವ್ರ ಪೂಜೆ ಮಾಡಕ್ ಆಗಲ್ಲ. ಕಲಿಯುಗದ ಧರ್ಮ ನಾಮಸ್ಮರಣೆ. ಹರೇರ್ ನಾಮ ಹರೇರ್ ನಾಮೈಹಿ ಕೇವಲಂ ಅಂತ ನಾರದರು 3 ಸತಿ ಹೇಳ್ತಾರೆ. ಅದು ಬಿಟ್ಟು ಬೇರೆ ದಾರಿ ಇಲ್ಲ ಅಂತ. ನೆಕ್ಸ್ಟ್ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಅದನ್ನ ಕಂಟಿನ್ಯೂ ಮಾಡೋಣ. ಇವತ್ತು ಒಂದು ಸುಮಾರು ಇಂಡಿಯಾದಲ್ಲಿ ಒಂದು 500 ವರ್ಷಗಳ ಹಿಂದೆ ಇಂಡಿಯಾ ಮುಸ್ಲಿಂ ರೂಲ್ಗೆ ಇದಾಗಿತ್ತು. ಇನ್ನು ಇದು ಬಂದಿರ್ಲಿಲ್ಲ, ಇಂಗ್ಲಿಷ್ನವ್ರು ಬಂದಿರ್ಲಿಲ್ಲ ಇಂಡಿಯಾನ ಇದು ಮಾಡಕ್ಕೆ. ಆಗ ಇಡೀ ದೇಶದಲ್ಲಿ ಭಕ್ತಿ ಮೂಮೆಂಟ್ ಅಥವಾ ಭಕ್ತಿಯ ಆಂದೋಲನ ಅಂತ ಶುರುವಾಯ್ತು. ಅಂತಹ ಒಂದು ಅನೇಕ ಭಕ್ತರ ಕಥೆಗಳನ್ನ ನೋಡೋಣ. ಭಾಗವತದ ಇದನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಕಂಟಿನ್ಯೂ ಮಾಡೋಣ. 500 ವರ್ಷದ ಹಿಂದೆ ಉಂಟಾದಂತಹ ಭಕ್ತಿ ಮೂಮೆಂಟ್ ಅಥವಾ ಭಕ್ತಿ ಆಂದೋಲನ, ಅದರಲ್ಲಿ ಎಷ್ಟೋ ಜನ ಬಂದ್ ಹೋದ್ರು. ಜ್ಞಾನದೇವ, ನಾಮದೇವ, ಏಕನಾಥ್ ಮಹಾರಾಜ್, ತುಳಸಿದಾಸರು, ಸೂರದಾಸರು, ಮೀರಾಬಾಯಿ,
ಅಂತಹ ಮಹಾಭಕ್ತರು ನಮ್ಮ ಜೀವನಕ್ಕೆ ಭಕ್ತಿಯ ಪ್ರೇರಣೆ ಕೊಡ್ತಾರೆ. ಅಂತಹ ಮಹಾತ್ಮರ ಕಥೆಗಳನ್ನ ಈ ಕ್ಲಾಸ್ ಅಲ್ಲಿ ಇನ್ ಮುಂದೆ ಕೊನೆಗೆ ಒಂದು ಸ್ವಲ್ಪ ಹೊತ್ತು ಡಿಸ್ಕಷನ್ ಮಾಡೋಣ. ಇವತ್ತು ನಾನು ತಗೊಂಡಿರೋದು ಮೀರಾಬಾಯಿ 1557 ಇಸ್ವಿ ರಾಜಸ್ಥಾನದ ಮರಾಠ ಅನ್ನುವಂತಹ ಒಂದು ಊರಿನಲ್ಲಿ ಅವಳ ಜನನ ಆಯ್ತು. ತಂದೆ ಹೆಸರು ರತನ್ ಸಿಂಗ್ ಅಂತ. ಅವಳು ಶರತ್ ಹುಣ್ಣಿಮೆ ದಿನ ಹುಟ್ಟಿದ್ಲು. ಶರತ್ ಹುಣ್ಣಿಮೆ ಅಂದ್ರೆ ಈ ಅಕ್ಟೋಬರ್ ತಿಂಗಳಲ್ಲಿ ನವರಾತ್ರಿ ಆದ ತಕ್ಷಣ ಬರುತ್ತಲ್ಲ ಹುಣ್ಣಿಮೆ, ಆ ದಿನ ಅವಳು ಹುಟ್ಟಿದ್ಲು. ಅವಳು ಹುಟ್ಟಿದಾಗ ಮಧ್ಯಾಹ್ನದ ಹೊತ್ತಾಗಿತ್ತಂತೆ. ಸೂರ್ಯ ತುಂಬಾ ಪ್ರಕಾಶಮಾನವಾಗಿದ್ನಂತೆ. ಅದಕ್ಕೆ ಅವಳಿಗೆ ಮೆಹೀರ್ ಅಂತ ಹೆಸರಿಟ್ರಂತೆ. ಮೆಹೀರ್ ಅಂದ್ರೆ ಸೂರ್ಯ ಅಂತ ಅರ್ಥ ಅಂತೆ. ಆದ್ರೆ ಬರ್ತಾ 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 ಜನಗಳ ಬಾಯಲ್ಲಿ ಅದು ಮೀರಾ ಅಂತ ಆಯ್ತಂತೆ. ಎಲ್ಲರಿಗಿಂತ ಬೇರೆ ತರ ಸ್ವಭಾವ. ಅವಳ ವಯಸ್ಸಿನ ಮಕ್ಕಳು ಆಟ ಆಡೋದು ಆಸಕ್ತಿ ತೋರಿಸ್ತಾರಲ್ಲ ಚಿಕ್ಕ ಮಕ್ಕಳು, ಅವಳು ಆ ತರಹ ಇರ್ಲಿಲ್ಲ. ಬೇರೆ ಮಕ್ಕಳಿಗಿಂತ ತುಂಬಾ ಒಂದು ಎಲ್ಲರಿಗಿಂತ ಒಂಥರ ಇಂಡಿಫರೆಂಟ್, ಬೇರೆಯಾಗಿ ಇದ್ಲು. ಹೆಚ್ಚು ಆಟ ಪಾಠದಲ್ಲಿ ಆಸಕ್ತಿ ಇರಲಿಲ್ಲ ಅವಳಿಗೆ. ಪರಮಾತ್ಮ ಶ್ರೀಕೃಷ್ಣ ಅವಳಿಗೆ ಸಂಸಾರಿ ಆಗೋದಿಕ್ಕೆ ಅವಳ ಮೇಲೆ ಕೃಪೆ ಮಾಡಿದ್ದ ಅಂತ ಅನ್ಸತ್ತೆ. ಸಂಸಾರಿ ಆಗಕ್ಕೆ ಅವಳನ್ನ ಬಿಡ್ತಾ ಇರ್ಲಿಲ್ಲ. ಅವಳಿಗೆ ಕೃಷ್ಣನಲ್ಲಿ ಅಷ್ಟು ಅಟ್ರಾಕ್ಷನ್, ಭಕ್ತಿ ಇತ್ತು, ಆಕರ್ಷಣೆ ಕೃಷ್ಣ ಅಂದ್ರೆ. ಅವಳ ತಾತ ಮತ್ತು ತಂದೆ, ಅವಳು ತುಂಬಾ ಒಳ್ಳೆ ಈ ಫ್ಯಾಮಿಲಿಲಿ ಹುಟ್ಟಿದವಳು. ತುಂಬಾ ಅನುಕೂಲಸ್ಥರು, ದೊಡ್ಡ ಶ್ರೀಮಂತರು. ತಂದೆ ತಾತ ಮನೆಗೆ ಸಾಧುಗಳನ್ನ ಕರ್ಕೊಂಡ್ ಬರ್ತಾ ಇದ್ರು, ಸತ್ಸಂಗಗಳನ್ನ ನಡೆಸ್ತಾ ಇದ್ರು. ಸಣ್ಣ ಹುಡುಗಿ 4 ವರ್ಷದ ಹುಡುಗಿ ಮೀರಾ ಒಂದ್ಸಲ ಅವರ ತಾತನ ಜೊತೆ ರಣಚೋಡ್ ದೇವಸ್ಥಾನ, ರಣಚೋಡ್ ಅಂದ್ರೆ ಕೃಷ್ಣನ ಒಂದು ಹೆಸರು, ರಣಚೋಡ್ ಮಂದಿರಕ್ಕೆ ತಾತನ ಜೊತೆ ಹೋಗಿದ್ಲು. ಅಲ್ಲಿ ಸತ್ಸಂಗ ನಡೀತಾ ಇತ್ತು. 4 ವರ್ಷದ ಹುಡುಗಿ ಅದನ್ನ ಕೇಳಿಸ್ಕೊಂಡು ವಾಪಸ್ ಬರ್ತಾ ಅವ್ರ ತಾತನಿಗೆ ಕೇಳಿದ್ಲು, ಅಲ್ಲ ಅಲ್ಲಿ ಸತ್ಸಂಗದಲ್ಲಿ ಹರಿ ಸರ್ವ ವ್ಯಾಪಕ ಅಂತ ಹೇಳಿದ್ರಲ್ಲ. ಅವ್ರ ತಾತ ಹೌದು ಮಗು ಅಂದ್ರು. ಸರ್ವ ವ್ಯಾಪಕ ಹರಿ ಅಂದ್ರು ಅಲ್ವಾ? ಹಾಗಾದ್ರೆ ನಾವ್ಯಾಕೆ ದೇವಸ್ಥಾನಕ್ಕೆ ಹೋಗ್ಬೇಕು ಇಲ್ಲಿಂದ ಅಲ್ಲಿಗೆ? ನಮ್ಮ ಮನೆಯಲ್ಲಿ ನಮ್ಮ ಹತ್ರನೇ ಇದಾನಲ್ಲ ಕೃಷ್ಣ, ನಾವ್ ಯಾಕೆ ಟ್ರಾವೆಲ್ ಮಾಡ್ಬೇಕು ಒಂದ್ ಕಡೆಯಿಂದ ಒಂದ್ ಕಡೆಗೆ ಅಂತ ತಾತನ್ನ 4 ವರ್ಷದ ಹುಡುಗಿ ಕೇಳ್ತಾಳಂತೆ. ಆಗ ಅವರಿಗೆ ಆಶ್ಚರ್ಯ ಆಗತ್ತಂತೆ, ಇಷ್ಟು ಚಿಕ್ಕ ಹುಡುಗಿ, ಇವಳು ಯಾವುದೋ ಒಂದು ಒಳ್ಳೆ ಶುದ್ಧ ಆತ್ಮ ನಮ್ಮ ಮನೆಯಲ್ಲಿ ಜನ್ಮ ತಾಳಿದಾಳೆ, ಮಹಾಭಕ್ತಳು ಇವಳು ಅಂತ ಅವ್ರ ತಾತನಿಗೆ ತುಂಬಾ ಖುಷಿ ಆಗತ್ತಂತೆ. ಅವರ ಮನೆಗೆ ಯಾರು ಸಾಧುಗಳು ಬರ್ತಾರೋ ಅವ್ರು ಮಾಡ್ತಾ ಇರ್ತಕ್ಕಂತಹ ಪೂಜೆ ಸತ್ಸಂಗ ನೋಡಿ ಅವಳಿಗೆ ತುಂಬಾ ಒಂದ್ ರೀತಿ ಆಕರ್ಷಣೆ, ಅದ್ರ ಕಡೆನೇ ಗಮನ ಇರ್ತಿತ್ತು. ಈಗೆಲ್ಲ ಮಕ್ಕಳಿಗೆ, ಚಿಕ್ಕ ಮಕ್ಳಿಗೆ ಅವ್ರ ಹಿಂದಿನ ಒಂದು ಜನ್ಮದ ಸಂಸ್ಕಾರ ತಿಳ್ಕೊಳಕ್ಕೆ ಏನ್ ಮಾಡ್ತಾರಂತೆ ಅಂದ್ರೆ, ಒಂದ್ ಕಡೆ ಭಗವದ್ಗೀತೆ ಇಡ್ತಾರಂತೆ, ಒಂದ್ ಕಡೆ ಏನಾದ್ರೂ ಒಂದು ಅಟ್ರಾಕ್ಟ್ ಆಗುವಂತದ್ದು ಏನೋ ಒಂದು ಜ್ಯುವೆಲ್ರಿನೋ ಅಥವಾ ಆಟದ ಸಾಮಾನೋ ಇಟ್ರೆ ಮಗು ಏನನ್ ತಗೊಳತ್ತೆ ಅಂತ ನೋಡ್ತಾರಂತೆ, ಮಗುವಿನ ಸಂಸ್ಕಾರ ಎಂತದು ಅಂತ. ಆದ್ರೆ ಈ ಮೀರನ್ನ ನೋಡಿ ಅವ್ರ ಮನೆಗ್ ಬರ್ತಿದ್ದಂತಹ ಆ ಮಗು ಏನಾದ್ರು ಭಗವದ್ಗೀತೆನ ಚಾಯ್ಸ್ ಮಾಡಿದ್ರೆ ಈ ಮಗು ಒಳ್ಳೆ ಜ್ಞಾನಿ ಆಗ್ತಾನೆ, ಬುದ್ಧಿವಂತ ಆಗ್ತಾನೆ ಅಂತ ಅಂತೆ. ಇಲ್ಲ ಮಗು ಏನಾದ್ರು ಆ ಜ್ಯುವೆಲ್ರಿನೋ ಅಥವಾ ಆಟ ಸಾಮಾನು ಆಡ್ಸಿದ್ರೆ
ಕಂಪ್ಲೀಟ್ಲಿ ಪಕ್ಕಾ ವರ್ಲ್ಡ್ಲಿ ಪರ್ಸನ್ ಅಂತ ಅರ್ಥ ಅಂತ, ಸುಮ್ನೆ ಆಟ. ಆದ್ರೆ ಯೋಗಿಗಳು ನೀರನ್ನ ನೋಡಿ ಅವಳು ಅಟ್ರಾಕ್ಟ್ ಆಗೋದಿರ್ಲಿ, ಅವಳ ಶ್ರದ್ಧಾ ಭಕ್ತಿ ನೋಡಿ ಎಲ್ರಿಗೂ ಆಶ್ಚರ್ಯ ಆಗ್ತಿತ್ತು, ಇಷ್ಟು ಚಿಕ್ಕ ಹುಡುಗಿ ಹೀಗೆ ಆಸೆ ಸತ್ಸಂಗದಲ್ಲಿ ಆಸೆ ತೋರಿಸ್ತಾಳಲ್ಲ ಅಂತ. ಅವಳು ಒಂದು ಸಲ ಒಬ್ಬ ಯೋಗಿ ತಪಸ್ಸು ಮಾಡ್ತಾ ಇರೋ ಜಾಗಕ್ಕೆ ಹೋದ್ಲು. ಆಗ ಅವರು ನೀರನ್ನ ನೋಡ್ಬಿಟ್ಟು ಯಾರಮ್ಮ ನೀನು ಅಂತ ಕೇಳ್ತಾರೆ. ಅಷ್ಟು 4-5 ವರ್ಷದ ಹುಡುಗಿ ಸ್ಪಷ್ಟವಾಗಿ ಅವರಿಗೆ, ನಾನು ಹೀಗೆ ಇಂಥವರ ಮಗಳು, ಇಂಥವರ ಮೊಮ್ಮಗಳು, ನಿಮ್ಮ ದರ್ಶನಕ್ಕೆ ಬಂದಿದ್ದೀನಿ ಅಂತ ತುಂಬಾ ಭಕ್ತಿಯಿಂದ ಶ್ರದ್ಧೆಯಿಂದ ಹೇಳ್ತಾಳಂತೆ. ಅದನ್ನ ನೋಡಿ ಅವ್ರಿಗೆ ಆಶ್ಚರ್ಯ ಆಗಿ, ಈ ಹುಡುಗಿ ಇಷ್ಟು ಚೆನ್ನಾಗಿ ಎಲ್ಲ ತಿಳ್ಕೊಂಡಿದ್ದಾಳೆ, ಇವಳಿಗೆ ನಾನು ಇವಳ ಜೊತೆ ಬರ್ತೀನಿ ಅಂತ ಹೇಳಿ ಇವರ ಮನೆಗೆ ಬಂದು ಇವಳಿಗೆ ಯೋಗವನ್ನ ಹೇಳ್ಕೊಡ್ತೀನಿ ನಾನು ಅಂತ ಅಂತಾರಂತೆ ಗುರುಗಳು. ಅವಳಿಗೆ 4 ದಿನ ಅವಳ ಜೊತೆ ಇರ್ಬೇಕಾದ್ರೇನೆ ಅವರು ಅದೇ ಯೋಗದ ಗೊತ್ತಲ್ಲ, ಅಷ್ಟಾಂಗ ಯೋಗದ ಯಮ ನಿಯಮ ಅದೆಲ್ಲ ಹೇಳ್ಕೊಡ್ತಾ ಇದ್ರೆ ಏನಮ್ಮ ಕಾಣತ್ತೆ ಅಂದ್ರೆ, ಧ್ಯಾನದಲ್ಲಿ ಸಾವಿರಾರು ಸೂರ್ಯಗಳು ಹೊಳೆದಂಗೆ ನನಗೆ ಕಾಣಿಸತ್ತೆ ಅಂತ ಹೇಳ್ತಿದ್ಲಂತೆ. 4 ದಿನ ಇದ್ದು ಇವರ ತಾತ ತಂದೆಗೆ ಹೇಳ್ತಾರಂತೆ, ನಾನು ಹೊರಡ್ತೀನಿ ಇಲ್ಲಿಂದ ಅಂತ. ಆಗ ಅವ್ರು ಯಾಕೆ ಅಂತ ಕೇಳ್ತಾರಂತೆ. ಅವಳಿಗೆ ಹೇಳ್ಕೊಡೋಂಥದ್ದು ನಾನು ಏನು ಇಲ್ಲ, ಅವಳಿಗೆ ಚೆನ್ನಾಗ್ ಗೊತ್ತಿದೆ ಎಲ್ಲಾನು ಅಂತ ಹೇಳ್ಬಿಟ್ಟು ಇವಳಿಗೆ ಹೇಳ್ಕೊಡಕ್ ನನ್ ಕೈಲಿ ಏನು ಇಲ್ಲ ಅಂತ ಅವರು ಹೊರಟ್ರಂತೆ. ಹೀಗೆ ಮನೆಗೆ ಯಾರ್ಯಾರು ಬರ್ತಾರೋ ಅಂತಹವ್ರ ಹತ್ರ ಶ್ರದ್ಧೆಯಿಂದ ಸೇವೆ ಮಾಡೋದು, ಅವ್ರು ಏನೇನು ಸತ್ಸಂಗ ಮಾಡ್ತಾರೆ ಅಥವಾ ಅವ್ರು ಪೂಜೆ ಮಾಡ್ತಾರೆ, ಭಜನೆ ಮಾಡ್ತಾರೆ, ಅದನ್ನ ತುಂಬಾ ಶ್ರದ್ಧೆಯಿಂದ ಆಲಿಸೋದು ಮಾಡ್ತಿರ್ತಾಳೆ. ಆದರೆ ಮೀರಾನ ತಾಯಿಗೆ ತುಂಬಾ ಚಿಂತೆ ಆಗತ್ತಂತೆ, ಇವಳು ಯಾಕೆ ಎಲ್ರ ಹಾಗಿಲ್ಲ, ಎಷ್ಟೋ ಜನ ಮಕ್ಕಳ ತರ ಯಾಕೆ ಇವಳು ಆಟ ಆಡಲ್ಲ, ಮನೆಗೆ ಬಂದ ಸಂತರ ಹಿಂದೆ ತಂಬೂರಿ ಹಿಡ್ಕೊಂಡು ಯಾವಾಗ್ಲೂ ಭಜನೆ ಮಾಡ್ತಾ ಇರ್ತಾಳಲ್ಲ, ಇವಳು ಯಾಕೆ ಹಾಗಿಲ್ಲ ಅಂತ ಅವ್ರು ಅನ್ಕೋತಾ ಇರ್ತಾರಂತೆ. ಅವ್ರ ತಾಯಿಗೆ ಚಿಂತೆ ಆಗ್ತಾ ಇರತ್ತಂತೆ. ಒಂದು ಸಲ ಏನಾಗತ್ತೆ, ಒಬ್ಬ ಸಾಧು ಬರ್ತಾರೆ, ಅವರು ತಂಬೂರಿ ಹಿಡ್ಕೊಂಡು ಭಜನೆ ಮಾಡ್ತಾ ಇರ್ತಾರೆ. ಆಗ ಮೀರಾ ಅದನ್ನ ನೋಡಿ ತುಂಬಾ ಅಟ್ರಾಕ್ಟ್ ಆಗ್ತಾಳೆ. ಆಗ ಅವ್ರೇನ್ ಮಾಡ್ತಾರೆ, ಅವಳಿಗೆ ತಂಬೂರಿನ ನುಡಿಸಿ ಭಜನೆ ಮಾಡೋದನ್ನ ಹೇಳ್ಕೊಡ್ತಾರೆ. ತುಂಬಾ ಬೇಗ ಕಲ್ತ್ಕೊಂಡ್ಬಿಡ್ತಾಳೆ ಅದನ್ನ. ತುಂಬಾ ಒಳ್ಳೆ ಕಂಠ ಇರುತ್ತೆ, ತುಂಬಾ ಮಧುರವಾಗಿ ಹಾಡ್ತಾ ಇರ್ತಾಳೆ. ಯಾರು ಬಂದು ಏನ್ ಹೇಳ್ಕೊಟ್ರು ಬಹಳ ಬೇಗ ಕಲ್ತ್ಕೋತಾ ಇರ್ತಾಳೆ. ಆದರೆ ಅವಳು ಮನೆಗೆ ಯಾರು ಬಂದು ಏನ್ ಹೇಳ್ಕೊಟ್ರು ಚೆನ್ನಾಗಿ ಕಲಿತಾ ಇರ್ತಾಳೆ. ಆದ್ರೆ ಸಂಗೀತ ಕಲ್ತ್ಕೋತಾಳೆ, ಆಮೇಲೆ ಯೋಗ ಕಲ್ತ್ಕೋತಾಳೆ. ಆದ್ರೆ ಒಂದು ಸರಿಯಾದ ದಿಕ್ಕು ಇರಲ್ಲ, ಅಂದ್ರೆ ಭಕ್ತಿ ಇರುತ್ತೆ, ಅದಕ್ಕೆ ಗೈಡ್ ಮಾಡೋರೊಬ್ರು ಇರಲ್ಲ, ಸರಿಯಾದ ಡೈರೆಕ್ಷನ್ ಇರಲ್ಲ, ಅವಳಿಗೆ ಏನ್ ಮಾಡ್ಬೇಕು ಅಂತ ಸರಿಯಾದ ಡೈರೆಕ್ಷನ್ ಇರಲ್ಲ. ಈ ರಾಜಸ್ಥಾನ ವೃಂದಾವನಿಗೆ ತುಂಬಾ ಹತ್ರ ಇದೆ. ಆದ್ರಿಂದ ಅಲ್ಲಿಂದ ತುಂಬಾ ಜನ ಸಂತರು ಸಾಧುಗಳು ಬರ್ತಾನೆ ಇರ್ತಾರೆ, ಒಬ್ರಾದ್ಮೇಲೆ ಒಬ್ರು ಇವ್ರ ಮನೆಗೆ. ಹಾಗೆ ಬಂದಂತಹ ಒಬ್ರು ಸಂತರು ಅವಳಿಗೆ ಹೇಳ್ತಾರೆ, ಅವಳಿಗೆ ಸಂಗೀತ ಕಲ್ತ್ಲು, ಆದ್ರೆ ಯಾರ ಮೇಲೆ ಮಾಡ್ಬೇಕು ಭಕ್ತಿಯನ್ನ ಅನ್ನೋದನ್ನ ಅವಳಿಗೆ ಡೈರೆಕ್ಷನ್ ಇರೋದಿಲ್ಲ. ಅವಳ ಮನಸ್ಸನ್ನ ಕೃಷ್ಣನ ಕಡೆ ತಿರುಗಿಸ್ತಾರೆ, ಭಕ್ತಿ ಕೃಷ್ಣನಲ್ಲಿ ಮಾಡು ಅಂತ ಹೇಳ್ತಾರೆ. ಅವಳ ಮನಸ್ಸು ಸಂಪೂರ್ಣವಾಗಿ ಕೃಷ್ಣನಲ್ಲಿ ಲೀನ ಆಗ್ಬಿಡತ್ತೆ. ತಾಯಿಗೆ ಚಿಂತೆ ಹೆಚ್ಚಾಗ್ತಾ ಹೋಗುತ್ತೆ, ಇವಳೆಲ್ಲರ ತರ ಇಲ್ವಲ್ಲ ಅಂತ. ಆದರೆ ಮೀರಾ ತನ್ನ ಜೀವನ ಮನುಷ್ಯ ಜನ್ಮ ಬಂದಿದ್ದಕ್ಕೆ ಅದಕ್ಕೊಂದು ಮುಖ್ಯವಾದ ಉದ್ದೇಶ ಇದೆ, ಅದು ಕೃಷ್ಣನಲ್ಲಿನ ಭಕ್ತಿ ಅನ್ನೋದನ್ನ ಅವಳಿಗೆ ಬಂದಂತಹ ಅವಕಾಶವನ್ನ ಅವಳ ಮನೆಗೆ ಬರ್ತಾ ಇದ್ದಂತಹ ಸಂತರಿಂದ ತಿಳ್ಕೊಂಡು ಅದ್ರ ಬೆಸ್ಟ್ ಯೂಸ್ ಮಾಡ್ಕೋತಾಳೆ. ಅವಳ ಅವಕಾಶ ಏನ್ ಕೊಡ್ತಾನೆ ಪರಮಾತ್ಮ ಅದನ್ನ ಯೂಸ್ ಮಾಡ್ಕೋತಾಳೆ. ಮತ್ತೆ ಇನ್ನೊಂದ್ಸತಿ ಇನ್ನೊಬ್ರು ಸಂತರು ಬರ್ತಾರೆ, ಅವರು ತುಂಬಾ ಅಂತರ್ಮುಖಿಗಳು, ಅಂದ್ರೆ ಜಾಸ್ತಿ ಮಾತಾಡ್ತಾ ಇರಲ್ಲ. ಅವ್ರ ಹತ್ರ ಒಂದು ಕೃಷ್ಣನ ಮೂರ್ತಿ ಇರುತ್ತೆ, ಅದಕ್ಕೆ ಅವರು ಗಿರಿಧರ್ ಗೋಪಾಲ್ ಅಂತಿರ್ತಾರೆ. ಮೀರಾ ಹಾಡ್ತಾ ಇರ್ತಾಳೆ, ಅವರು ಆ ಮೂರ್ತಿಗೆ ತುಂಬಾ ಚೆನ್ನಾಗಿ ಪೂಜೆ ಮಾಡ್ತಾ ಇರ್ತಾರೆ.
ಇವಳು ಅವ್ರ ಪೂಜೆ ಮಾಡ್ಬೇಕಾದ್ರೆ ಇವಳು ತಂಬೂರಿ ಇದು ಕಲ್ತಿರ್ತಾಳಲ್ಲ, ಅವ್ರ ಮುಂದೆ ಭಜನೆ ಅವಳೇ ಹಾಡ್ತಾ ಇರ್ತಾಳೆ. ಅವಳೇ ಬರೆದು ಹೇಳ್ತಾ ಇರ್ತಾಳೆ. ಯಾವುದು ಅಂದ್ರೆ ಬ್ರಜ ಭಾಷೆ ಮತ್ತು ರಾಜಸ್ಥಾನ ಇದೆರಡು ಮಿಕ್ಸ್ ಮಾಡಿ ಅವಳು ಹಾಡುಗಳನ್ನ ತಾನೇ ಬರೆಯೋದು, ತಾನೇ ಹಾಡೋದು ಮಾಡ್ತಾ ಇರ್ತಾಳೆ. ಅದೇ ಹೇಳ್ತಾರೆ, ಭಕ್ತಿಯ ಆಂದೋಲನ 500 ವರ್ಷದ ಹಿಂದೆ ಶುರುವಾಯ್ತು. 100 ಜನ ಭಕ್ತರ ಅವತಾರ ಆಗಿದೆಯಂತ ಆ ಸಮಯದಲ್ಲಿ. ಶ್ರೇಷ್ಠ ಭಕ್ತರು 100 ಜನದ ಅವತಾರ ಆಗಿದೆಯಂತ ಆ ಸಮಯದಲ್ಲಿ, ಭೂಮಿಯ ಮೇಲೆ ಭಕ್ತಿಯನ್ನ ಪ್ರಚಾರ ಮಾಡೋಕ್ಕೋಸ್ಕರ. ಅದರಲ್ಲಿ ಮೀರಾ ಸಹ ಒಬ್ಳು ಅಂತ ಹೇಳ್ತಾರೆ. ಅವಳು ಬರೆದಂತಹ ಭಜನ್ಸು ಈ 500 ವರ್ಷ ಆದರೂ ಜನ ಇವತ್ತಿಗೂ ಹಾಡ್ತಾರೆ ಅಂದ್ರೆ ಅವಳ ಭಕ್ತಿಯಿಂದ ಅವಳು ಬರೆದಿರೋದಕ್ಕೆ ಎಷ್ಟು ನಮಗೆ ಒಂದ್ ರೀತಿ ಆಶ್ಚರ್ಯ ಆಗತ್ತೆ. ಇವತ್ತು ಬರೆದಿದ್ದು ಒಂದು ಸಿನಿಮಾ ಹಾಡು ಅದು ಇದು 30 ವರ್ಷದಲ್ಲಿ ಅದ್ರದ್ದು ಹೊಟ್ಟೋಗುತ್ತೆ. 500 ವರ್ಷದಿಂದ ಮೀರಾ ಭಜನೆ ಹಾಡ್ತಿದ್ದಾರೆ ಅಂದ್ರೆ ಅದರಲ್ಲಿ ಅವಳು ಇಟ್ಟಂತಹ ಭಕ್ತಿಯನ್ನ ಕಂಡ್ರೆ ಆಶ್ಚರ್ಯ ಆಗತ್ತೆ. ಈ ರೀತಿ ಅವಳು ಮಾಡ್ತಾ ಇರೋದ್ರಿಂದ ಅವ್ರ ಮನೆಗೆ ಬಂದ ಸಂತರಿಗೆ ಗೊತ್ತಾಗತ್ತೆ ಇವಳಿಗೆ ತುಂಬಾ ಭಕ್ತಿ ಇದೆ, ಇದೊಂದು ಶುದ್ಧ ಆತ್ಮ ಅಂತ ಅವ್ರು ತಿಳ್ಕೊಂಡು ಅವರೆಲ್ಲ ಜಾಸ್ತಿ ದಿನ ಒಂದ್ ಕಡೆ ಇರ್ತಿರಲ್ಲ. 1-2 ವಾರ ಇವ್ರ ಮನೇಲಿ ಇರ್ತಾರೆ. ಅವ್ರು ಹೊರಡ್ಬೇಕಾಗತ್ತೆ. ಹೊರಡೋಕ್ ಮುಂಚೆ ಮೀರಂಗೆ ತುಂಬಾ ಬೇಜಾರಾಗತ್ತೆ. ಅಯ್ಯೋ ಇವರೆಲ್ಲ ಹೊಟ್ಟೋಗ್ತಾರಲ್ಲ, ಗಿರಿಧರ್ ಗೋಪಾಲ್ನ ಕರ್ಕೊಂಡ್ ಹೊಟ್ಟೋಗ್ತಾರಲ್ಲ, ನನಗೆ ಇವ್ರ ದಿನಾ ಪೂಜೆ ಮಾಡ್ತಿದ್ರು, ಎಷ್ಟು ಚೆನ್ನಾಗಿತ್ತು ನೋಡೋದಕ್ಕೆ, ನಾನ್ ಹೋಗಿ ಕೇಳ್ಲಾ ಆ ಮೂರ್ತಿ ನನಗ್ ಕೊಡಿ ಅಂತ. ಇಲ್ಲ ಅವರೆಲ್ಲ ಸಂತರು ಮಹಾತ್ಮರು, ಏನ್ ಅನ್ಕೋತಾರೋ ಏನೋ ನಾನ್ ಕೇಳಿದ್ರೆ, ನನಗ್ ಕೊಡ್ತಾರ, ಅವ್ರ ಮೂರ್ತಿನ ನನಗೆ ಯಾಕೆ ಕೊಡ್ತಾರೆ ಅಂತ ಅವಳು ಅನ್ಕೋತಾಳೆ. ಆ ಸಂತರು ಅನ್ಕೋತಿರ್ತಾರೆ, ಈ ಹುಡುಗಿ ಇಷ್ಟು ಚೆನ್ನಾಗಿ ನಮಗೆ 2 ವಾರ ಇದ್ದಾಗ ಸೇವೆ ಮಾಡಿ ಭಜನೆಗಳನ್ನ ಹೇಳಿ, ಈ ಹುಡುಗಿ ತುಂಬಾ ಒಂದು ಅದ್ಭುತವಾಗಿದ್ದಾಳೆ, ಇವಳಿಗೆ ಏನಾದ್ರೂ ಒಂದು ನಾವು ಗಿಫ್ಟ್ ಕೊಟ್ಟು ಹೋಗ್ಬೇಕಲ್ಲ ಅಂತ ಅವ್ರು ಯೋಚನೆ ಮಾಡ್ತಾ ಇರ್ತಾರೆ. ಆಮೇಲೆ ಅವ್ರು ಹೊರಡೋ ಮುಂದೆ ಮೀರನ್ನ ಕರೀತಾರೆ. ನಾನು ನಿನಗೆ ಗಿರಿಧರ್ ಗೋಪಾಲ್ನ ಕೊಟ್ರೆ ನೀನು ಅವ್ನ್ ಸೇವೆ ಮಾಡ್ತೀಯಾ ಅಂತ ಕೇಳ್ತಾರೆ. ಅವಳು ಮಾಡ್ತೀನಿ ಅಂತ ತುಂಬಾ ಸಂತೋಷವಾಗಿ ಒಪ್ಕೋತಾಳೆ. ಆಗ ಅವ್ರ ಪ್ರೀತಿಯಿಂದ ಅವ್ರು ಯಾವ ವಿಗ್ರಹ ಇಟ್ಕೊಂಡಿದ್ರೋ ಅದನ್ನ ಅವಳಿಗೆ ಕೊಟ್ಬಿಡ್ತಾರೆ ಉಡುಗೊರೆಯಾಗಿ. ಅವಳಿಗೆ ಆಗೋ ಆನಂದ ಅಷ್ಟಿಷ್ಟಲ್ಲ, ಅದು ಅವಳ ಜೀವನನೇ ಆಗ್ಬಿಡುತ್ತೆ ಮುಂದೆ. ಅವಳು ಓಡ್ ಹೋಗಿ ತಾಯಿಗೆ ತೋರಿಸ್ತಾಳೆ. ಅವ್ರ ಅಮ್ಮಂಗೂ ಆಶ್ಚರ್ಯ ಆಗುತ್ತೆ, ಅವರು ಅಷ್ಟು ಭಕ್ತಿಯಿಂದ ಪೂಜೆ ಮಾಡ್ತಿದ್ದ ವಿಗ್ರಹನ ಇವಳಿಗೆ ಕೊಟ್ರಲ್ಲ ಅಂತ. ಅಲ್ಲಿಂದ ಮುಂದೆ ಅವಳ ಜೀವನನೇ ಚೇಂಜ್ ಆಗತ್ತೆ. ಮೀರಾಗೆ 24 ಗಂಟೆ ಅದೇ ಕೆಲ್ಸ. ಅವನಿಗೆ ಸ್ನಾನ ಮಾಡ್ಸೋದು, ಅಲಂಕಾರ ಮಾಡೋದು, ಊಟ ಮಾಡ್ಸೋದು, ಊಟ ಮಾಡ್ಬಿಟ್ಟು ಅವನ ಮಕ್ಕದ ಭಾವನೆನೇ ನೋಡ್ತಾ ಇರೋದು. ಯಾಕೋ ಇದಿಷ್ಟ ಆಗ್ಲಿಲ್ಲ ಕೃಷ್ಣನಿಗೆ ಅಂತ ಬೇರೆ ತಿನ್ಸೋದು, ಅವನಿಗೆ ಮಲಗ್ಸೋದು, ಅವನಿಗೆ ಭಜನೆ ಮಾಡೋದು, ಅವನಿಗೆ ಅಲಂಕಾರ ಮಾಡೋದು, ಸದಾ ಅದ್ರ ಜೊತೆನೆ ಇರ್ತಾಳೆ. ಆ ಗೋಪಾಲನ ವಿಗ್ರಹದ ಜೊತೆನೆ ಯಾವಾಗ್ಲೂ ಇರ್ತಾಳೆ. ಅದನ್ನ ಕೈಯಲ್ಲಿ ಹಿಡ್ಕೊಂಡೇ ಓಡಾಡ್ತಿರ್ತಾಳೆ ಯಾವಾಗ್ಲೂ. ಈ ರೀತಿ ಪರಮಾತ್ಮನ ಸೇವೆ ಮಾಡಿ 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 ನೋಡಿ, ನಾವು ಭಗವದ್ಗೀತೆಯಲ್ಲಿ ಏನು ಓದ್ತೀವಿ, ಮೊದಲು ಕರ್ಮಯೋಗ, ಆಮೇಲೆ ಭಕ್ತಿ, ಕೊನೆಗೆ ಜ್ಞಾನ. ಅದೇ ಹೀಗಾಗಿದ್ದು. ಮೊದಲು ಬಂದ ಸಂತರನ್ನೆಲ್ಲ ಸೇವೆ ಮಾಡ್ತಾ ಇರ್ತಾಳೆ ಕರ್ಮ, ಈಗ ಅವರ ದೆಸೆಯಿಂದ ಒಂದು ವಿಗ್ರಹ ಸಿಗತ್ತೆ, ಭಕ್ತಿ ಉಪಾಸನೆ ನಿರಂತರ ಮಾಡ್ತಿರ್ತಾಳೆ ಅದನ್ನ. 1 ನಿಮಿಷವೂ ಆ ಗಿರಿಧರ್ ಗೋಪಾಲ್ನ ಬಿಟ್ಟು ಅವಳು ಇರ್ತಾ ಇರಲ್ಲ. ಈಗ ಅವಳ ಮನ್ಸಲ್ಲಿ ಒಂದೇ ಇಚ್ಛೆ, ಒಂದೇ ಆಸೆ, ಕೃಷ್ಣ ನನಗೊಂದು ಗುರುವನ್ನು ತೋರ್ಸು, ನನಗೆ ಗುರುವನ್ನ ತೋರ್ಸು, ನನಗೆ ಮಾರ್ಗದರ್ಶನ ಮಾಡಕ್ಕೆ ಗುರು ಬೇಕಲ್ಲ, ಗುರುವನ್ನ ತೋರ್ಸು. ಅದಕ್ಕೆ ಹೇಳೋದು ಗೋವಿಂದನೇ ಗುರುವನ್ನ ತೋರ್ಸೋದು ಅಂತ. ನಮಗೆ ಹುಡ್ಕೊಳಕ್ ಆಗಲ್ಲ, ನಮಗೆ ಗೊತ್ತೂ ಇಲ್ಲ ಎಲ್ಲಿದ್ದಾರೆ ಗುರು ಅಂತ, ನಮ್ಮ ಯೋಗ್ಯತೆಗೆ ಮೀರಿದ್ದದು. ಕೃಷ್ಣ ನನಗೊಂದು ಗುರುವನ್ನ ತೋರ್ಸು ಅಂತ ಸದಾ ಪ್ರಾರ್ಥನೆ ಮಾಡ್ತಿರ್ತಾಳೆ. ಅದೇ ಸಮಯಕ್ಕೆ ಕೃಷ್ಣ ಅವಳ ಒಂದು ಪ್ರಾರ್ಥನೆ ಕೇಳಿದನೇನೋ ಅನ್ನೋ ಹಾಗೆ ಕಾಶಿಯಿಂದ ಸಂತ ರವಿದಾಸ್ ಅಥವಾ ರೈದಾಸ್ ಅಂತಾನು ಅಂತಾರೆ.
ಅವರೇ ಕಬೀರನ ಗುರುಗಳು. ಅವರೇ ಈಗ ಇದೆಯಲ್ಲ ಗುಜರಾತ್ ಅಲ್ಲೆಲ್ಲ ಅಕ್ಷರಧಾಮ್ ಟೆಂಪಲ್, ಸ್ವಾಮಿ ನಾರಾಯಣ್ ಅವರ ಗುರುಗಳು ಇವರೇ ರವಿದಾಸರು, ಸಂತ ರವಿದಾಸ್. ತುಳಸಿದಾಸರು, ಸೂರದಾಸ್ ತರನೇ ಇವರು ರವಿದಾಸ್. ಆ ಗುರುಗಳು ಇವಳ ಊರಿಗೆ, ರಾಜಸ್ಥಾನಕ್ಕೆ ಇವಳಿರೋ ಊರಿಗೆ ಬರ್ತಾರೆ. ಆಗ ಇವರು ಮೀರಾಂಗೆ ತುಂಬಾ ಖುಷಿ ಆಗತ್ತೆ. ಅವಳ ತಾತ ಮನೆಗೆ ಕರ್ಕೊಂಡ್ ಬರ್ತಾರ ಅವ್ರನ್ನ. ಮೀರಾ ಓಡ್ ಹೋಗಿ ಅವರಿಗೆ ನಮಸ್ಕಾರ ಮಾಡಿ ಅವರ ಸೇವೆ ಮಾಡ್ತಾಳೆ. ಇವತ್ತಿಗೂ ರಾಜಸ್ಥಾನದ ಚಿತ್ತೋಡ್ಗಢ್ ಅಲ್ಲಿ ಮೀರಾನ ದೇವಸ್ಥಾನ ಇದೆ, ಮಂದಿರ ಇದೆ. ಅದರಲ್ಲಿ ಅವಳ ಗುರುಗಳ ಪಾದುಕೆಗಳಿಗೆ ಅವಳ ದೇವಸ್ಥಾನದಲ್ಲಿ ಅದಿದೆ. ಮೀರಾ ಚೆನ್ನಾಗಿ ಗುರು ಸೇವೆ ಮಾಡ್ತಾಳೆ. ಅವರು ಹೇಗ್ ಹೇಳ್ತಾರೋ ಹಾಗೆ ಇರ್ತಾಳೆ. ಮತ್ತೆ ತನ್ನ ಗೋಪಾಲನ ಸೇವೆಯನ್ನು ಮಾಡ್ತಾ ಇರ್ತಾಳೆ. ಆದರೆ ರೂಲ್ಸ್ ಏನಂತೆ ಅಂದ್ರೆ, ನೀನು ಎಷ್ಟೇ ಶ್ರದ್ಧಾ ಭಕ್ತಿಯಿಂದ ದೇವರ ಪೂಜೆ ಮಾಡ್ತಾ ಇರ್ಬೇಕು. ಆದರೆ ಗುರು ಬಂದ ತಕ್ಷಣ ಅದೆಲ್ಲ ನಿಲ್ಲಿಸಿ, ದೇವರ ಸೇವೆನೇ ಆಗಿರ್ಲಿ ಅಂತೆ, ಅದು ನಿಲ್ಲಿಸ್ಬಿಡ್ಬೇಕಂತೆ. ಹೋಗಿ ಗುರುವಿನ ಸೇವೆ ಮಾಡ್ಬೇಕಂತೆ. ಅದು ಭಗವಂತನಿಗೂ ಖುಷಿ ಆಗತ್ತಂತೆ. ಮೀರಾ ಹಾಗೆ ಮಾಡ್ತಾ ಇರ್ತಾಳೆ. ಗುರುವಿನ ಹತ್ರ ಕೇಳ್ಕೊತಾಳೆ. ಆಗ ಅವ್ರು ಹೇಳ್ತಾರೆ, ನಿನ್ನದು ಸಾಧನೆ ಭಜನೆಗಳಿಂದ, ಪ್ರೇಮದಿಂದ, ಭಕ್ತಿಯಿಂದ ಭಗವಂತನ ಭಜನೆ ಮಾಡ್ತಾ, ಒಳ್ಳೆ ಭಕ್ತಿಯ ದೇವರ ನಾಮಗಳನ್ನ ರಚನೆ ಮಾಡ್ತಾ ಅದನ್ನ ಹಾಡ್ತಾ ಇರೋದೇ ಅದೇ ಈ ಜೀವನದ ಸಾಧನೆ ನಿಂದು ಅಂತ ಹೇಳಿ ಅದನ್ನ ಅವಳಿಗೆ ಕೊಡ್ತಾರೆ. ಅವಳು ಭಜನೆ ಮಾಡಕ್ಕೆ ಅವಳಿಗೆ ಅನುಕೂಲ ಆಗೋ ಹಂಗೆ ಭಜನಾ ಮಾರ್ಗದಲ್ಲೇ ನೀನು ಮುಂದುವರಿ ಅಂತ ಅವಳಿಗೆ ಗುರುಗಳು ಆದೇಶ ಕೊಡ್ತಾರೆ. ಇದೇ ನಿನಗೆ ಸಾಧನೆಯ ಮಾರ್ಗ ಅಂತ. ಅವಳು ಅವ್ರ ಮಾತನ್ನ ತುಂಬಾ ಶ್ರದ್ಧೆಯಿಂದ ಕೇಳಿಸ್ಕೊತಾಳೆ. ಅವ್ರು ಹೇಳ್ದ ಹಾಗೆ ಭಜನೆಗಳನ್ನ ಬರೆಯೋದು, ಭಗವಂತನ ಮುಂದೆ ಹೇಳೋದು, ಇದೇ ಸಾಧನೆ ಮಾಡ್ಕೊಂಡು ಸಂತೋಷವಾಗಿ ತನ್ನನ್ನೇ ತಾನು ಮರೆತು ಅವಳೆಲ್ಲಾ ಇದ್ರಲ್ಲೂ ಮೀರಾಕೆ ಪ್ರಭು ಗಿರಿಧರ್ ಗೋಪಾಲ್ ಅಂತ ಬರುತ್ತೆ, ಮಾಡ್ತಾ ಇರ್ತಾಳೆ. ಟೈಮ್ ಹೀಗೆ ಕಳೀತಾ ಹೋಗುತ್ತೆ. ಚಿಕ್ಕ ಹುಡುಗಿಯಾಗಿದ್ದ ಮೀರಾ ಈಗ ಯುವತಿ ಆಗ್ತಾಳೆ. ಆಗ ಮನೆಯಲ್ಲಿ ಅವಳ ತಾತನಿಗೆ ತುಂಬಾ ಕಾಯಿಲೆ ಬಂದಿರುತ್ತೆ. ಮೀರಾಗೆ ತುಂಬಾ ಚಿಂತೆ ಆಗತ್ತೆ. ಯಾಕೆಂದ್ರೆ ಅವಳನ್ನ ಯಾವಾಗ್ಲೂ ಈ ಒಂದು ಸ್ಪಿರಿಚುವಲ್ ದಾರಿಲಿ ಹೋಗೋದಕ್ಕೆ ಅವ್ರ ತಾತ ತುಂಬಾ ಸಪೋರ್ಟ್ ಮಾಡ್ತಿರ್ತಾರೆ. ಈಗ ಅವ್ರಿಲ್ದೇ ನನ್ ಗತಿ ಏನು ಅಂತ ಅನ್ಕೋತಾ ಇರ್ತಾಳೆ. ಅಪ್ಪ ಅಮ್ಮ ಅವಳಿಗೆ ಮದುವೆ ಮಾಡ್ಕೊ ಅಂತ ಬಲವಂತ ಮಾಡ್ತಿರ್ತಾರೆ. ಅವಳಿಗೆ ಅಷ್ಟು ಆಸಕ್ತಿ ಇರಲ್ಲ ಸಂಸಾರದಲ್ಲಿ. ಆದರೆ ಆಗಿನ ಕಾಲದಲ್ಲಿ ಆತರ ತಂದೆ ತಾಯಿಗೆ ವಿರುದ್ಧವಾಗಿ ಮಾತಾಡೋದು ಅದೆಲ್ಲ ಸಮಾಜದಲ್ಲಿ ಇರ್ಲಿಲ್ಲ. ಆದ್ರಿಂದ ಅವ್ರ ತಾತನನ್ನೇ ಅವಳು ಆಶ್ರಯಿಸಿರ್ತಾಳೆ. ಆದ್ರೆ ಕೃಷ್ಣನ ಸಂಕಲ್ಪದಂತೆ ಅವರ ತಾತ ಕೊನೆ ಉಸಿರು ಎಳೆಯೋ ಟೈಮ್ ಬರುತ್ತೆ. ಅವ್ರು ಅವಳನ್ನ ಕರೀತಾರೆ. ಅವ್ರು ಕರೆದ ತಕ್ಷಣ ಬಂದು ಅವ್ರ ಮುಂದೆ ಅದ್ಭುತವಾಗಿ ಭಜನೆ ಹಾಡ್ತಾ ಇರ್ತಾಳೆ. ಅವಳ ತೊಡೆ ಮೇಲೆ ಅವ್ರ ತಾತ ಜೀವ ಬಿಡ್ತಾರೆ. ಆಮೇಲೆ ಅವರ ಸ್ವಲ್ಪ ದಿನದಲ್ಲಿ ತಾಯಿ ಹೇಳ್ತಾರೆ, ಚಿತ್ತೋಡ್ಗಢ್ನ ರಾಜನ ಮಗ ರಾಜಕುಮಾರ ಭೋಜರಾಜ, ಅವನ ಒಂದು ನಿನಗೆ ಮದುವೆಗೆ ಒಂದು ಬಂದಿದೆ, ಸಂಬಂಧ ಬಂದಿದೆ, ನೀನು ಮದುವೆಗೆ ಒಪ್ಕೋಬೇಕು, ಒಳ್ಳೆ ಸಂಬಂಧ ಬಂದಿದೆ ಅಂತ ತಾಯಿ ಹೇಳ್ತಾಳೆ. ಆಗ ಮೀರಾ ಹೇಳ್ತಾಳೆ, ನನಗೆ ಮದ್ವೆ ಆಗೋದಕ್ಕೆ ಇಷ್ಟ ಇಲ್ಲ. ನಾನು ಒಂದು ರಾಜಸ್ಥಾನದ ರಜಪೂತ ಹೆಂಗಸು. ನನಗೆ ಏನದು ಎಲ್ಲ ನಮ್ಮ ಭಾರತೀಯ ಸಂಸ್ಕೃತಿಯ ಒಂದು ಎಲ್ಲ ಸಂಸ್ಕಾರಗಳು ಇದೆ. ಒಂದು ಸತೆ ಮದ್ವೆ ಆದವರು ಮದ್ವೆ ಆಗ್ತಾರಮ್ಮ ಅಂತ ಕೇಳ್ತಾಳ ಅವ್ರಮ್ಮನ್ನ. ಆಗ ಅವ್ರಮ್ಮ ಆಶ್ಚರ್ಯ ಆಗತ್ತೆ. ನಿನಗೆ ಯಾವಾಗ ಮದ್ವೆ ಆಗಿದೆ ಅಂತ ಕೇಳ್ತಾರೆ. ನೀನು ಜ್ಞಾಪಕ ಮಾಡ್ಕೋ, ನಾನ್ ತುಂಬಾ ಸಣ್ಣೋಳಿದ್ದೆ, 7-8 ವರ್ಷದವಳು. ನಮ್ಮ ಮನೆ ಮುಂದೆ ನಿಂತಿದ್ವಿ ನಾನು ನೀನು. ನಮ್ಮ ಮನೆ ಮುಂದೆ ಒಂದು ಮದ್ವೆದು ದಿಬ್ಬಣ, ಒಂದು ಮದ್ವೆದು ಮೆರವಣಿಗೆ ಹೋಗ್ತಾ ಇತ್ತು. ನಾನು ಸಣ್ಣವಳು, ನಿನ್ನ ಕೇಳ್ದೆ ಅದೇನು ಅಂತ. ನೀನ್ ಹೇಳ್ದಿ ಮದ್ವೆ ಅದು ಅಂತ. ಅದ್ರಲ್ಲಿ ಕುದುರೆ ಮೇಲೆ ಕೂತಿದ್ದವನು ಯಾರು ಅಂತ ಕೇಳ್ದೆ ನಾನು. ಆಗ ನೀನ್ ಹೇಳ್ದೆ ಅದು ಹುಡುಗ ಮದ್ವೆ ಆಗ್ತಾ ಇದೆ ಅಂತ. ಹಾಗಾದ್ರೆ ನನಗೆ ನನ್ನ ವರ ಯಾರು, ನನ್ನ ಹುಡುಗ ಯಾರು ಅಂತಂದೆ. ನನ್ ಕೈಯಲ್ಲಿ ನಾನ್ ಗಿರಿಧರ್ ಗೋಪಾಲ್ನ ಇಟ್ಕೊಂಡಿದ್ದೆ. ನೀನ್ ಹೇಳ್ದೆ ಇವನೇ ನಿನ್ ವರ ಅಂತ ತಮಾಷೆಗೆ ಅವ್ರಮ್ಮ ಹಂಗ್ ತಮಾಷೆಗೆ ಹೇಳಿರ್ತಾಳೆ.
ಆದ್ರೆ ಮೀರಾ ಅದನ್ನೇ ನಿಜ ಮಾಡ್ಕೊಂಡ್ಬಿಟ್ಟು ನನಗೆ ನನ್ನ ಲೈಫಲ್ಲಿ ಕೃಷ್ಣನೇ ನನಗೆಲ್ಲ, ನನಗ್ ಮದ್ವೆ ಆಗಿದೆ ಅಂತ ತಾಯಿ ಮುಂದೆ ವಾದಿಸ್ತಾಳೆ. ಆಗ ತಾಯಿ ಒಪ್ಪಲ್ಲ ಈ ಮಾತೆಲ್ಲ. ಏನೋ ಸಣ್ಣ ಹುಡುಗಿ ಇದ್ದಾಗ ಯಾವ್ದೋ ಮಾತು ಹೇಳಿದ್ರೆ ಅದನ್ನೇ ಹಾಗೆ ನೀನ್ ಹೇಳಕ್ ಆಗಲ್ಲ ಅಂತ ಹೇಳಿ ತಂದೆ ತಾಯಿ ಅವಳಿಗೆ ಮದ್ವೆ ಮಾಡೋದಕ್ಕೆ ಆ ರಾಜಕುಮಾರನ ಜೊತೆ ಅವಳನ್ನ ಒಪ್ಪಿಸ್ತಾರೆ. ಅವಳಿಗೆ ಮದ್ವೆ, ತಂದೆ ತಾಯಿಗೆ ಎದುರುತ್ರ ಕೊಡಕ್ಕೆ ಅವಳಿಗೆ ಶಕ್ತಿ ಇರೋದಿಲ್ಲ. ಅವಳು ಅನ್ಕೋತಾಳೆ ಇದು ಕೃಷ್ಣನ ಒಂದು ಕೃಪೆನೆ, ಕೃಷ್ಣನೇ ಈ ಸಂಕಲ್ಪಕ್ಕೆ ನಾನು ತಲೆಬಾಗ್ತೀನಿ ಅಂತ ಹೇಳಿ ಆ ಮದ್ವೆಗೆ ಒಪ್ಕೋತಾಳೆ. ಆ ಮದ್ವೆ ಸಮಯದಲ್ಲೂ ಅಷ್ಟೇ ಅಂತೆ, ಎಲ್ಲಾ ಸಮಯದಲ್ಲೂ ಆ ಗೋಪಾಲನ, ಗಿರಿಧರ್ ಗೋಪಾಲನ ಮೂರ್ತಿಯನ್ನು ಹಿಡ್ಕೊಂಡೇ ಇರ್ತಾಳೆ. ಮದ್ವೆ ಆಗ್ಬೇಕಾದ್ರೆ ಇದ್ ಮಾಡ್ತಾರಲ್ಲ ಸಪ್ತಪದಿ ಎಲ್ಲ, ಅವಾಗ್ಲೂ ಕೃಷ್ಣನನ್ನ ಹಿಡ್ಕೊಂಡೇ ಸಪ್ತಪದಿ ಮಾಡ್ತಾಳಂತೆ. ಪ್ರತಿಯೊಂದು ಮದುವೆ ಶಾಸ್ತ್ರದಲ್ಲೂ ತನ್ನ ಪಕ್ಕ ಕೃಷ್ಣನನ್ನ ಕುಡಿಸ್ಕೊಂಡೇ ಇರ್ತಾಳವಳು. ಆ ವಿಗ್ರಹವನ್ನ ಅವ್ರು ಕೊಟ್ಟಿರ್ತಾರಲ್ಲ ಗುರುಗಳು, ಅದನ್ನ ಇಟ್ಕೊಂಡೇ ಮಾಡ್ತಾಳೆ. ಅವಳ ಮದ್ವೆ ಆಗತ್ತೆ ಚಿತ್ತೋಡ್ಗಢನ ರಾಜ್ಕುಮಾರನ ಭೋಜರಾಜನ ಜೊತೆ. ಆಗ ತಾಯಿ ಮನೆಯಿಂದ ಅತ್ತೆ ಮನೆಗೆ ಬರ್ತಾಳೆ ಮೀರಾ. ಅಲ್ಲಿ ಬಂದಾಗ ಒಳಗಡೆ ಎಂಟರ್ ಆಗ್ಬೇಕಾಗಿರತ್ತೆ ಮನೇಲಿ ಹೆಣ್ಣು ಇದ್ ಮಾಡ್ತಾರಲ್ಲ, ಮನೆ ಕರ್ಕೊಂಡ್ ಬರ್ತಾರಲ್ಲ, ಮನೆ ತುಂಬಿಸ್ಕೊಳ್ಳೋದು ಹೆಣ್ಣನ್ನ ಅಂತೆಲ್ಲ, ಅದು ಅಕ್ಕಿ ಎಲ್ಲ ಇಟ್ಟು ಇದ್ ಮಾಡ್ತಾರಲ್ಲ, ಆ ತರ ಶಾಸ್ತ್ರ ಆಗ್ತಾ ಇರ್ಬೇಕಾರೆ ಅವರ ಅತ್ತೆ ಆದವರು ಅವಳಿಗೆ ಹೇಳ್ತಾರೆ, ನಮ್ಮ ಮನೆಯ ಕುಲದೇವಿ ಬಾಣಾದೇವಿ ಅಂದ್ರೆ ಪಾರ್ವತಿಯ ಇನ್ನೊಂದು ಹೆಸರು, ಬಾಣಾದೇವಿ. ಆ ದೇವಿಗೆ, ಕುಲದೇವಿಗೆ ನೀನು ನಮಸ್ಕರಿಸ್ಬೇಕಮ್ಮ, ನಮ್ಮ ಕುಲದೇವತೆಯದು ಅಂತ ಅತ್ತೆ ಹೇಳ್ತಾರೆ. ಆಗ ಮೀರಾ ಅದನ್ನ ವಿರೋಧ ಮಾಡ್ತಾಳೆ. ನನ್ನ ತಲೆ ಶ್ರೀ ಕೃಷ್ಣನಿಗೆ ಬಿಟ್ಟು ಇನ್ಯಾರಿಗೂ ತಲೆಬಾಗಲ್ಲ ಅಂತ ಮೀರಾ ಹೇಳ್ತಾಳೆ. ನನಗೆ ಎಲ್ಲಾ ಬೇರೆ ದೇವತೆಗಳು ನನ್ನ ಕೃಷ್ಣನಲ್ಲೇ, ನಾನು ಇನ್ಯಾವ ದೇವರಿಗೂ ತಲೆಬಾಗಲ್ಲ ಅಂತ ಮೀರಾ ಹೇಳ್ತಾಳೆ. ಇಲ್ಲಿ ನಮಗೊಂದು ಮಾತನ್ಸತ್ತೆ, ಏನಾಗ್ತಾ ಇತ್ತು ಅವಳಿಗೆ ನಮಸ್ಕಾರ ಮಾಡಿದ್ರೆ? ಎಲ್ಲಾ ಕೃಷ್ಣನ ಒಂದು ಶಕ್ತಿಯೇ ಅಲ್ವಾ? ಪಾರ್ವತಿ, ದುರ್ಗಾದೇವಿ ಕೃಷ್ಣನ ಒಂದು ಶಕ್ತಿಯೇ ಅಲ್ವಾ? ಅದು ಬೇರೆನಾ ಕೃಷ್ಣನಿಂದ? ಕೃಷ್ಣನೇ ಆ ರೂಪದಲ್ಲಿ ಇದ್ದಾನೆ ಅನ್ಕೊಂಡು ನಮಸ್ಕಾರ ಮಾಡ್ಬೋದಾಗಿತ್ತಲ್ಲ ಮೀರಾ. ಮತ್ತೆ ದೊಡ್ಡವರ ಮಾತಿಗೆ ಒಂದು ಬೆಲೆ ಕೊಡ್ಬೋದಾಗಿತ್ತಲ್ಲ. ಅವರ ಜೊತೆ ವಿರೋಧ ಕಟ್ಕೊಳ್ಳೋ ಬದಲು ಹಂಗ್ ನಮಸ್ಕಾರ ಮಾಡಿದ್ರೆ ಏನಾಗ್ತಾ ಇತ್ತು ಅನ್ನೋ ಪ್ರಶ್ನೆ ಬರುತ್ತೆ ಅಲ್ವಾ? ಈ ಒಂದು ಅವಳು ಮಾಡಿದ ವಿರೋಧ ಅವಳ ಇಡೀ ಜೀವನ ಪೂರ್ತಿ ಅವಳಿಗೆ ತೊಂದರೆ ಆಗತ್ತಂತೆ. ಇಡೀ ಜೀವನ ಅತ್ತೆಗೂ ಸೊಸೆಗೂ ವಿರೋಧ ಆಗತ್ತಿದ್ ಈ ಮಾತಿಂದ, ಇಲ್ಲಿಂದ ಶುರುವಾಗತ್ತದು. ಅದಕ್ಕೆ ಅವರು ಪ್ರವಚನದಲ್ಲಿ ಹೇಳಿದ್ದು ಒಂದು ಮಾತು ಏನಂದ್ರೆ, ಇಂತಹ ಮಹಾತ್ಮರು, ನಾವು ಇಮಿಟೇಟ್ ಮಾಡಬಾರ್ದು ಮೀರನನ್ನ. ಇಂತಹ ಮಹಾತ್ಮರು, ಸಂತರು, ಅವರು ಪ್ರತಿಯೊಂದು ನಿಮಿಷದ ಅವರ ನಿರ್ಣಯಗಳನ್ನ ಅವರು ಮಾಡಲ್ಲ, ಅವರ ಪರವಾಗಿ ಪರಮಾತ್ಮ ಮಾಡ್ತಾನೆ. ಅವರು ನಿಮಿತ್ತ ಮಾತ್ರ. ಅವ್ರ ಮನಸ್ಸು ಎಷ್ಟು ಶುದ್ಧ ಆಗಿರುತ್ತೆ ಅಂದ್ರೆ ಅವ್ರಿಗೆ ನಾನು ಅನ್ನೋದೇ ಇರೋದಿಲ್ಲ. ಅಲ್ಲಿ ಯಾರಿಗ್ ಬೇಕಾದ್ರೂ ನಮಸ್ಕಾರ ಮಾಡ್ತಾರ ಅವ್ರು. ಆದರೆ ಅವರ ಅದು ಒಂದು ಅವನ ಲೀಲೆ ಅಂತ ಅನ್ಕೋಬಹುದಾ, ಅಥವಾ ಅವಳ ಮೂಲಕ ಪರಮಾತ್ಮ ನಡೆಸುವಂತ ಒಂದು ನಾಟಕ ಅಂತ ಅನ್ಕೋಬಹುದಾ ಅಂತ. ಯಾಕೆ ಪರಮಾತ್ಮ ಹಾಗ್ ಮಾಡ್ತಾನೆ? ಮೀರನ ಮೂಲಕ ಪರಮಾತ್ಮ ಯಾಕೆ ಹಾಗೆ ಹೇಳ್ತಾನೆ? ಅವಳ ಜೀವನ ಪೂರ್ತಿ ಅವನು ನಿಯಂತ್ರಣ ಮಾಡ್ತಾನೆ, ಅವಳ ಬಾಯಲ್ಲಿ ಹಾಗೆ ಹೇಳಿಸ್ತಾನೆ. ಅವ್ರುಗಳು ನಡ್ಕೊಳ್ಳೋದೇ ಸಂತರು ಆ ರೀತಿ, ಪರಮಾತ್ಮನಿಗೆ ತಮ್ಮನ್ನು ತಾವು ಅರ್ಪಿಸ್ಕೊಂಡ್ಬಿಟ್ಟಿರ್ತಾರೆ. ಯಾಕೆ ಅಂತ ಯೋಚಿಸಿದ್ರೆ ಅವ್ರು ಹೇಳಿದ್ದಲ್ಲಿ ಪ್ರವಚನದಲ್ಲಿ, ಯಾರ ಜೀವನಗಳಲ್ಲಿ ಹೆಚ್ಚು ವಿರೋಧಗಳು, ನೋವುಗಳು, ಕಷ್ಟಗಳು ಬರುತ್ತೋ ಅವರು ಹೆಚ್ಚು ಪರಮಾತ್ಮನ ಕಡೆ ತಿರುಗ್ತಾರೆ. ಆಮೇಲೆ ಬೇರೆ ಯಾವುದನ್ನೂ ಆಶ್ರಯಿಸದೆ ಅವನನ್ನ ಆಶ್ರಯಿಸ್ತಾರೆ. ಮತ್ತೆ ಇನ್ನೊಂದು ಜಗತ್ತಿಗೆ ಅವನು ತೋರಿಸ್ಬೇಕಾಗತ್ತೆ, ಎಂತಹ ವಿರೋಧದ ನಡುವೆ, ದುಃಖಗಳ ನಡುವೆ ನನ್ನ ಭಕ್ತ ಜಗ್ಲಿಲ್ಲ ಅಂತಹ ಜಗತ್ತಿಗೆ ತನ್ನ ಭಕ್ತನ ಮಹಿಮೆಯನ್ನ ಪರಮಾತ್ಮ ತೋರಿಸ್ಬೇಕಾಗತ್ತೆ.
ಆದ್ರಿಂದ ಅಲ್ಲಿ ಹೇಳ್ತಾ ಇದ್ರು ಮೀರನಿಗೆ ಅವಳ ಮೇಲೆ ಗೌರವ ಭಕ್ತಿ ತೋರ್ಸೋರಿಗಿಂತ ಅವಳನ್ನ ದ್ವೇಷಿಸಿದ್ದ ಜನನೇ ಜಾಸ್ತಿ ಅಂತೆ ಅವಳಿದ್ದಾಗ. ಅಂತ ಹೇಳಿದ್ದೀನಿ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಕಂಟಿನ್ಯೂ ಮಾಡೋಣ, ಟೈಮ್ ಆಯ್ತು. ಥ್ಯಾಂಕ್ ಯು ಆಲ್. ಹರೇ ಕೃಷ್ಣ.